ಮಾತಾಜಿ ಯಾರು ಓದ್ತಾರೆ ಇವತ್ತು? ರಾಧಮ್ಮ ಮಾತಾಜಿ. ಹರೇ ಕೃಷ್ಣ ಪ್ರಭು. ಓದಿ ಮಾತಾಜಿ. ಶೋಕ 21. ತತ್ವಂ ಸಪ್ತದಶೇ ಜಾತಃ ಸತ್ಯವತಂ ಪರಮಾಂ ಶರತು ಚಕ್ರೇ ವೇದಾಂತರೋ ಶಾಖೆ ದೃಷ್ಟಂ ಪಂಸ ಅಲ್ಪಮೇಧಸಃ. ಪದಾರ್ಥ. ತತ್ವಂ ಅನಂತರ ಸಪ್ತದಶೆ 17ನೆಯ ಅವತಾರದಲ್ಲಿ ಜಾತಃ ಜನಿಸಿದನು. ಸತ್ಯವತಂ ಸತ್ಯವತಿಯ ಗರ್ಭದಲ್ಲಿ ಪರಶಾರತು ಪರಶಯ ಮುನಿಯಿಂದ ಚಕ್ರೆ ನಿರ್ಮಿಸಿದನು. ವೇದಾಂತರ ವೇದಗಳ ಕಲ್ಪವೃಕ್ಷದ ಶಾಖೆಯನ್ನು ದೃಷ್ಟಂ ನೋಡಿ ಪಂಸ ಜನಸಾಮಾನ್ಯರನ್ನು ಅಲ್ಪಮೇಧಸಃ ಮಂದಮತಿಗಳಾದ. ಅನುವಾದ. ತನ್ನ 17ನೆಯ ಅವತಾರದಲ್ಲಿ ಭಗವಂತನು ಪರಶ ಮುನಿಯ ಪತ್ನಿಯಾದ ಸತ್ಯವತಿಯ ಉದ್ಧಾರದಲ್ಲಿ ವಾಸುದೇವನಾಗಿ ಹುಟ್ಟಿದರು. ವಾಸುದೇವರು ಜನರ ಸಾಮಾನ್ಯಕ್ಕಾಗಿ ಅಲ್ಪಜ್ಞಾನರ ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದೇ ವೇದವನ್ನು ಅನೇಕ ಶಾಖೆಯಲ್ಲಿ ಉಪಶಾಖೆಗಳಾಗಿ ವಿಂಗಡಿಸಿದರು. ಭಾವಾರ್ಥ ಓದೋದ ಪ್ರಭು? ಸಾಕು ಮಾತಾಜಿ, ಸಾಕು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಭಗವಂತ ಇಲ್ಲಿ 17ನೇ ಅವತಾರದಲ್ಲಿ ಪರಾಶರ ಮುನಿಯ ಪತ್ನಿಯಾದ ಸತ್ಯವತಿಯ ಉದರದಲ್ಲಿ ವ್ಯಾಸದೇವನಾಗಿ ಹುಟ್ಟಿದರು. ವ್ಯಾಸದೇವರು ಜನರು ಸಾಮಾನ್ಯವಾಗಿ ಅಲ್ಪಜರು ಎಂಬುದನ್ನು ತಿಳಿದು ಜನಸಾಮಾನ್ಯರ ಉಪಯೋಗಕ್ಕಾಗಿ ಒಂದು ವೇದವನ್ನು ಅನೇಕ ಉಪಶಾಖೆಗಳನ್ನಾಗಿ ವಿಂಗಡಿಸಿದರು. ಭಗವಂತ ಇಲ್ಲಿ 17ನೇ ಅವತಾರದಲ್ಲಿ ವೇದವ್ಯಾಸರಾಗಿ ಅವತಾರ ತಗೊಂಡ್ರು. ಇಂದಿನ ಇದರಲ್ಲಿ ಭೃಗುಪತಿಯಾಗಿ ಭಗವಂತ ಪರಶುರಾಮರಾಗಿ ಅವತಾರ ತಗೊಂಡು ಇಡೀ ಜಗತ್ತನ್ನ 14 ಸಲಿ ಪರ್ಯಟನೆ ಮಾಡಿ ಬ್ರಾಹ್ಮಣರಿಗೆ ರಕ್ಷಣೆ ಕೊಟ್ರು ಅನ್ನೋದನ್ನ ನಾವು ತಿಳುವಳಿಕೆ ಪಟ್ವಿ. ಅದಾದ್ಮೇಲೆ ಇಲ್ಲಿ ಪರಾಶರರ ಮಗ ವೇದವ್ಯಾಸರಾಗಿ ಭಗವಂತ ಅವತಾರ ತಗೊಂಡಿದ್ದಾರೆ. ಏನು ಉದ್ದೇಶ? ಇದನ್ನ ಪ್ರಭುಪಾದರು ತುಂಬಾ ಚೆನ್ನಾಗಿ ಭಾವಾರ್ಥದಲ್ಲಿ ನಮ್ಗೆ ತಿಳುವಳಿಕೆ ಕೊಟ್ರು. ಯಾಕೆಂದ್ರೆ ನಾವು ನೋಡ್ತೀವಿ ಭಗವಂತನ ಅವತಾರಕ್ಕೆ ನಿರ್ದಿಷ್ಟವಾಗಿರೋದು ಒಂದು ಕಾರಣ ಯಾವಾಗ್ಲೂ ಇದ್ದೇ ಇರುತ್ತೆ. ಆ ಕಾರಣದಿಂದಾನೇ ಭಗವಂತ ಇಲ್ಲಿಗೆ ಅವತಾರ ತಗೋತಾರೆ. ಮತ್ತೆ ಅಂತ ಅದ್ಭುತ ಆಗಿರೋದು ಕೆಲ್ಸಗಳನ್ನ ಮಾಡಿ ತೋರಿಸ್ತಾರೆ. ಮತ್ತೆ ಸಾಮಾನ್ಯ ವ್ಯಕ್ತಿಗಳು ಯಾರನ್ನು ಕೂಡ ಇದನ್ನ ಅನುಕರಣೆ ಮಾಡಕ್ಕೆ ಆಗ್ದಿರೋ ತರ ಆ ಕಾರ್ಯಗಳು ಇರುತ್ತೆ ಅನ್ನೋದನ್ನ ಪ್ರಭುಪಾದರ ಭಾವಾರ್ಥಗಳಲ್ಲಿ ಹಿಂದೆ ನಾವು ತಿಳುವಳಿಕೆ ಪಟ್ಕೊಂಡಿದೀವಿ. ಅದೇ ಪ್ರಕಾರವಾಗಿ ಇಲ್ಲಿ ವೇದವ್ಯಾಸರ ಅವತಾರ ಯಾಕಾಯ್ತು? ಅದಕ್ಕೆ ಪ್ರಭುಪಾದರು ಹೇಳ್ತಾರೆ, ಮೂಲದಲ್ಲಿ ವೇದವು ಒಂದೇ ಆಗಿದೆ. ಮೂಲದಲ್ಲಿ ಒಂದೇ ವೇದ ಇತ್ತು, ಅದನ್ನ ಯಜುರ್ವೇದ ಅಂತ ಕರೀತಾರೆ. ಆ ಯಜುರ್ವೇದ ಮಾತ್ರ ಇತ್ತು. ಅದಾದ್ಮೇಲೆ ಅದನ್ನ ಮುಂದೆ ವೇದವ್ಯಾಸರು ಏನ್ ಮಾಡಿದ್ರು, ಇದನ್ನ 4 ಭಾಗಗಳನ್ನಾಗಿ ಮಾಡಿದ್ರು. ಅದರಲ್ಲಿ ಸಾಮ, ಯಜುರ್, ಋಗ್ ಮತ್ತೆ ಅಥರ್ವ ವೇದ ಎಂಬುದಾಗಿ 4 ಭಾಗಗಳಾಗಿ ವಿಂಗಡಿಸಿದರು. ನಮ್ಗೆಲ್ರಿಗೆ ಗೊತ್ತು. ನಾವು ಸಾಮಾನ್ಯವಾಗಿ ಸ್ವಲ್ಪ ನಮ್ಮ ಸ್ಕೂಲ್ ಕಾಲೇಜುಗಳಲ್ಲೂ ಕೂಡ, ಕಾಲೇಜಲ್ಲಿ ಇವತ್ತಿಲ್ಲ ಬಿಡಿ ಇದರದೆಲ್ಲ ವಿಚಾರ, ಕಡಿಮೆ ಸ್ಕೂಲಲ್ಲಿ ನಮ್ಗೆ ಈ ಒಂದು ವಿಚಾರಗಳನ್ನ ಮುಂಚೆ ತಿಳುವಳಿಕೆ ಕೊಡ್ತಾ ಇದ್ರು. ಇವಾಗ ಕೊಡ್ತಾರ ಇಲ್ವೋ ಗೊತ್ತಿಲ್ಲ, ಆದ್ರೆ ಸ್ಕೂಲಲ್ಲಿ ಇತ್ತು ಇದು ಪಾಠ. ವೇದಗಳಂದ್ರೆ ಏನು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಈ ತರ ಋಗ್ವೇದದಿಂದ ಶುರು ಮಾಡಿ 4 ವೇದಗಳ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ನಮ್ಗೆ ಕೊಡ್ತಾ ಇದ್ರು. ಆದ್ರೆ ಇದನ್ನ ಯಾವ ತರ ಮಾಡಿದ್ರು, ಇದಕ್ಕೆ ಏನ್ ಮಾಡಿದ್ರು, ಯಾಕೆ ಮಾಡಿದ್ರು ಅನ್ನೋದು ನಮ್ಗೆ ಎಲ್ಲಿನೂ ಕೂಡ ವಿಚಾರಗಳು ನಮ್ಗೆ ಅಷ್ಟು ಮಾಹಿತಿ ಸಿಗೋದಿಲ್ಲ. ಆದ್ರೆ ಇಲ್ಲ ಪ್ರಭುಪಾದರು ಮತ್ತೆ ಪರಂಪರೆಯ ವಿಚಾರಗಳ ಮುಖಾಂತರವಾಗಿ ನಾವು ಇದನ್ನ ತುಂಬಾ ಚೆನ್ನಾಗಿ ನಾವು ಅರ್ಥ ಮಾಡ್ಕೋಬಹುದು. ಮತ್ತೆ ಭಾಗವತದಲ್ಲೇ ಪ್ರಾರಂಭದಲ್ಲಿ ಹೇಳಿರೋ ಪ್ರಕಾರವಾಗಿ ಏನಾಗಿತ್ತು, ಕಲಿಯುಗದ ಜನರು ಮಂದ ಸುಮಂದ ಮತೆಯೋ, ಮಂದ ಬುದ್ಧಿ ಇರೋರು, ಅಷ್ಟು ತಿಳುವಳಿಕೆ ಇಲ್ದಿರ ಇರೋರು. ಹಿಂದೆ ಬರೀ
ಶ್ರುತಿಯಿಂದಾನೇ ಎಲ್ಲಾನು ಕೂಡ ನೆನಪಲ್ಲಿ ಉಳ್ಕೊಳೋ ಅಂತ ಶಕ್ತಿ ಪಡ್ಕೊಂಡಿದ್ರು. ಬರೀ ಕೇಳಿಸ್ಕೋಬೇಕಷ್ಟೇ. ಗುರು ಕುಲಗಳಿಗೆ ಹೋಗ್ತಾ ಇದ್ರು ವಿದ್ಯಾರ್ಥಿಗಳು, ಶಿಷ್ಯರು. ಅಲ್ಲಿ ಗುರುಗಳು ಏನ್ ಹೇಳ್ತಾ ಇದ್ರು ಅದನ್ನ ಶ್ರವಣ ಮಾತ್ರದಿಂದಾನೇ ನೆನಪಲ್ಲಿ ಇಡುವಂತ ಶಕ್ತಿ ಆ ಸಂದರ್ಭದಲ್ಲಿ ಇತ್ತು. ಅಂತ ವಾತಾವರಣ ಮತ್ತೆ ಅದಕ್ಕೆ ಬೇಕಾಗಿರುವಂತ ವಾತಾವರಣನೂ ಇತ್ತು, ಅದಕ್ಕೆ ಬೇಕಾಗಿರುವಂತ ಆಹಾರ ಪದ್ಧತಿಗಳು ಇತ್ತು, ಎಲ್ಲ ಇತ್ತು ಅವಾಗ. ಆದ್ರೆ ಇವತ್ತು ನಮ್ದು ಪರಿಸ್ಥಿತಿ ಏನಾಗಿದೆ ಅಂದ್ರೆ ನಾವ್ ಇದನ್ನೆಲ್ಲ ಆ ಪ್ರಕಾರವಾಗಿ ನೆನಪಲ್ಲಿ ಇಡೋದಕ್ಕೂ ಸಾಧ್ಯ ಇಲ್ಲ, ಮತ್ತೆ ಅದನ್ನ ಆಚರಣೆ ಮಾಡೋದಕ್ಕೂ ಅಷ್ಟು ಸುಲಭವಾಗಿರೋದು ಸಾಧ್ಯನೇ ಇಲ್ವೇ ಇಲ್ಲ. ನೆನಪಲ್ಲೇ ಉಳಿಯಲ್ಲ ಅಂದ್ರೆ ಇನ್ನು ಆಚರಣೆ ಮಾಡೋದು ಸ್ವಲ್ಪ ದೂರನೇ ಇರುತ್ತೆ ಯಾವಾಗ್ಲೂ. ನೆನಪಲ್ಲಿದ್ರೆ ತಾನೇ ಏನಾದ್ರೂ ಮಾಡ್ಬೋದು, ನೆನಪಲ್ಲೇ ಇಲ್ಲ ಅಂದ್ರೆ ಏನ್ ಮಾಡಕ್ಕಾಗುತ್ತೆ? ಆ ಪರಿಸ್ಥಿತಿ ನಮ್ದು ಇವತ್ತು ಇದೆ. ಅದಕ್ಕಾಗಿ ಏನ್ ಮಾಡಿದ್ದಾರೆ ಇಲ್ಲಿ, ಅವುಗಳನ್ನ 4 ಭಾಗಗಳನ್ನಾಗಿ ಮಾಡಿದ್ರು, ವಿಂಗಡಿಸಿದ್ರು. ಮತ್ತೆ ಅವುಗಳನ್ನು ಪುರಾಣ, ಮಹಾಭಾರತಗಳೆಂಬ ವಿವಿಧ ಶಾಖೆಗಳಲ್ಲಿ ವಿವರಿಸಿದರು. ಜೊತೆಯಲ್ಲಿ ಇದನ್ನ ವೇದಗಳನ್ನ ವಿಂಗಡಣೆ ಮಾಡಿದ್ರೇನು ಕೂಡ ಅದನ್ನ ಯಾವ ತರ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋದು ತತ್ವಗಳನ್ನ, ಯಾಕೆಂದ್ರೆ ಆಲ್ರೆಡಿ ಭಕ್ತರು ಯಾವ ತರ ಅದನ್ನ ಅಳವಡಿಸ್ಕೊಂಡಿದ್ರು, ಮತ್ತೆ ಎಲ್ಲೆಲ್ಲಿ ಯಾವ ಸಂದರ್ಭದಲ್ಲಿ ಅದನ್ನ ಯಾವ ತರ ಉಪಯೋಗಿಸಿದ್ರು ಅನ್ನೋದನ್ನ ತಿಳುವಳಿಕೆ ಕೊಡೋದಕ್ಕಾಗಿನೇ ಮತ್ತೆ ಮಹಾಭಾರತ ಮತ್ತೆ ಬೇರೆ ಬೇರೆ ಪುರಾಣಗಳನ್ನು ಕೂಡ ಏನ್ ಮಾಡಿದ್ದಾರೆ, ವೇದವ್ಯಾಸರು ಕೊಟ್ರು. ವೇದದ ಭಾಷೆಯಾಗಲಿ ವಸ್ತು ವಿಷಯವಾಗಲಿ ಸಾಮಾನ್ಯರಿಗೆ ಅರ್ಥವಾಗುವುದು ಕಷ್ಟ ಸಾಧ್ಯ. ಶ್ರೇಷ್ಠ ವಿದ್ವಾಂಸರಿಗೆ ಮತ್ತು ಆತ್ಮ ಸಾಕ್ಷಾತ್ಕಾರ ಪಡೆದ ಬ್ರಾಹ್ಮಣರಿಗೆ ಮಾತ್ರ ಅರ್ಥವಾಗುತ್ತವೆ. ಆದರೆ ಪ್ರಸ್ತುತ ಕಲಿಯುಗವಾದರೂ ಅಜ್ಞಾನಿಗಳಿಂದ ತುಂಬಿದೆ. ಪ್ರಭುಪಾದರದನ್ನೇ ಹೇಳ್ತಾರೆ. ಇಂಥ ವೇದ ವಿಚಾರಗಳನ್ನ, ಇಂಥ ದಿವ್ಯವಾಗಿರೋದು ಜ್ಞಾನನ ಯಾರಪ್ಪ ಅರ್ಥ ಮಾಡ್ಕೊಂಡಿದ್ರು ಆ ಸಮಯದಲ್ಲಿ? ಶ್ರೇಷ್ಠ ವಿದ್ವಾಂಸರು ಮತ್ತೆ ಬ್ರಾಹ್ಮಣರಿಗೆ ಇದು ಅರ್ಥ ಆಗೋದಿಕ್ಕೆ, ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಪಡೆದಿರೋಂತ ವ್ಯಕ್ತಿಗಳು ಇದನ್ನ ಅರ್ಥ ಮಾಡೋದಿಕ್ಕೆ ಸಾಧ್ಯ ಇತ್ತು. ಆದ್ರೆ ಪ್ರಸ್ತುತ ಕಲಿಯುಗ ಏನಾಗಿದೆ, ಅಜ್ಞಾನಿಗಳಿಂದ ತುಂಬಿದೆ. ಪ್ರಭುಪಾದರು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ನಮ್ಗೆ ಇಂಥ ವಿಚಾರಗಳನ್ನ ಅರ್ಥ ಮಾಡೋದು, ವೇದ ಮಂತ್ರಗಳನ್ನ ಅರ್ಥ ಮಾಡೋದು, ಮತ್ತೆ ಒಂದೊಂದು ವೇದದ ಮಂತ್ರಗಳಿಗೂ ಒಂದೊಂದು ಶಬ್ದಕ್ಕೂ ಎಷ್ಟೋ ಅರ್ಥಗಳನ್ನ, ವಿಚಾರಗಳಿರುತ್ತೆ. ಅದನ್ನೆಲ್ಲ ತಿಳಿಯೋದು ಭಾರಿ ಕಷ್ಟ ಇದೆ. ಅದು ಸಾಮಾನ್ಯರಿಗೆ ಅದು ಅರ್ಥ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ಇಲ್ಲಿ ಪ್ರಭುಪಾದರು ಮುಂದುವರ್ಸಿ ಏನ್ ಹೇಳ್ತಾ ಇದ್ದಾರೆ, ಬ್ರಾಹ್ಮಣರ ತಂದೆಯಿಂದ ಜನಿಸಿದವರು ಕೂಡ ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ಇವತ್ತು ಯಾರು ಬ್ರಾಹ್ಮಣರ ಕುಟುಂಬದಲ್ಲಿ ಜನ್ಮ ತಗೋತಾ ಇದ್ದಾರೋ, ಅಂದ್ರೆ ವಿಚಾರ ಇಷ್ಟೇ, ಅವ್ರ ತಂದೆಗೆ ಎಲ್ಲ ತಿಳುವಳಿಕೆ ಇರ್ಬೋದು, ಆದ್ರೆ ಅವ್ರ ಮಗನಾಗಿ ಯಾರು ಜನ್ಮ ತಗೋತಾ ಇದ್ದಾರೋ ಅವ್ರಿಗೆ ಖಂಡಿತವಾಗ್ಲೂ ಇದೆಲ್ಲ ತಿಳುವಳಿಕೆ ಇರ್ಬೇಕನ್ನೋದು ವಿಚಾರ ಈ ಸಂದರ್ಭದಲ್ಲಿ, ಈ ವಾತಾವರಣದಲ್ಲಿ ಅದು ಇಲ್ಲ ಅಂತ ಹೇಳ್ತಾ ಇದ್ದಾರೆ ಪ್ರಭುಪಾದರು. ಅದಕ್ಕೆ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಪ್ರಸ್ತುತ ಯುಗದಲ್ಲಿ ಶೂದ್ರ ಅಥವಾ ಸ್ತ್ರೀಯರಿಂದ ಎಷ್ಟು ಮಾತ್ರಕ್ಕೂ ಉತ್ತಮರೇನಲ್ಲ. ಶೂದ್ರ ಅಂದ್ರೇನು, ಅತ್ಯಂತ ಕಡಿಮೆ ಬುದ್ಧಿ ಇರೋರನ್ನ ಶೂದ್ರ ಅಂತ ಕರೀತಾರೆ. ಶೂದ್ರ ಅಂದ್ರೆ ಸಾಮಾನ್ಯವಾಗಿ ಅವರು ತುಂಬಾ ಬುದ್ಧಿನ ಉಪಯೋಗಿಸೋದಿಲ್ಲ, ಅವ್ರು ಹೇಳಿದ್ದನ್ನ ಮಾಡೋರು ಅಷ್ಟೇ, ಅವರನ್ನ ಇಲ್ಲಿ ಶೂದ್ರ ಅಂತ ಕರೀತಾ ಇದ್ದಾರೆ. ಅದರಿಂದ ಪ್ರಸ್ತುತ ಯುಗದಲ್ಲಿ ಎಲ್ರೂ ಕೂಡ, ಪ್ರತಿಯೊಬ್ರು ಕೂಡ ಕಲು ಶೂದ್ರ ಸಂಭವ. ಕಲಿಯುಗದಲ್ಲಿ ಬರೀ ಎಲ್ಲಾ ಶೂದ್ರರ ಮಟ್ಟದಲ್ಲೇ ಇರುವಂತ ಪ್ರಜ್ಞೆ ಇರುವಂತ ನಾವುಗಳೆಲ್ಲರೂ ಕೂಡ ಜೀವನ ನಡೆಸ್ತಾ ಇದೀವಿ, ಆ ಪ್ರಜ್ಞೆಯಲ್ಲೇ ಇರೋರು. ಮತ್ತೆ ಸ್ತ್ರೀಯರು ಕೂಡ ಸಾಮಾನ್ಯವಾಗಿ ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ, ಸ್ತ್ರೀಯರು ಕೂಡ ಹೇಳಿದ್ದನ್ ಮಾಡಿದ್ರೆ ಅವ್ರಿಗೆ ಎಲ್ಲಾ ತರ ಅನುಕೂಲ ಆಗುತ್ತೆ. ಅದರಿಂದ ಇಲ್ಲಿ ಇಂಥ ಒಂದು ವಾತಾವರಣನೇ ಇವತ್ತು ಪರಿಸ್ಥಿತಿ ಇದೆ. ದ್ವಿಜರೆಂದು ಕರೆಯಲಾಗುವ ಬ್ರಾಹ್ಮಣರು, ಕ್ಷತ್ರಿಯರು ಮತ್ತು ವೈಶ್ಯರು ಸಂಸ್ಕಾರಗಳು ಎಂದು ಕರೆಯಲಾಗುವ ಶುದ್ಧಿ ಪ್ರಕ್ರಿಯೆಗಳಿಗೆ ಒಳಪಡಬೇಕಾಗುತ್ತದೆ. ಅದರಿಂದ ಯಾರೇ ಆಗ್ಲಿ, ಅವರು ಯಾವುದೇ
ಕುಲದಲ್ಲಿ ಜನ್ಮ ತಗೊಂಡಿದ್ರೇನು, ಅವ್ರ ತಂದೆ ಯಾರೇ ಆಗಿದ್ರೇನು ಕೂಡ ಈ ಒಂದು ಸಂಸ್ಕಾರ ಪ್ರಕ್ರಿಯೆಗಳೇನಿದೆಯೋ ಅದನ್ನ ಅವರು ಮಾಡ್ಲೇಬೇಕು. ಯಾಕೆ ಇದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ಆ ಸಂಸ್ಕಾರ ಪ್ರಕ್ರಿಯೆಗಳು ನಿಂತೋಗಿದೆ, ಆದ್ರೆ ಹಿಂದೆ ಅದು ಸಹಜವಾಗಿ ನಡೀತಾ ಇತ್ತು. ಯಾಕೆಂದ್ರೆ ಇವತ್ತಿನ ಪರಿಸ್ಥಿತಿ ಕಲಿಯುಗದಲ್ಲಿ ಏನಾಗುತ್ತೆ ಅಂದ್ರೆ, ನಿಧಾನವಾಗಿ ಏನು ಸಂಸ್ಕಾರಗಳು ನಡಿಬೇಕಾಗಿತ್ತು, ಅದು ಬ್ರಾಹ್ಮಣರ ಒಂದು ಸಂಸ್ಕಾರ ಇರ್ಬೋದು, ವೈಶ್ಯರ ಕ್ಷತ್ರಿಯರ ಸಂಸ್ಕಾರಗಳಿರ್ಬೋದು, ಈ ಸಂಸ್ಕಾರಗಳೆಲ್ಲ ಏನಾಗಿದೆ ಅಂದ್ರೆ ಇವತ್ತು ನಿಧಾನವಾಗಿ ಎಲ್ಲ ನಿಂತೋಗಿದೆ. ಹಿಂದೆ ಸಹಜವಾಗಿ ಯಾಕಿತ್ತು ಅಂದ್ರೆ ಆ ತರ ಶಿಕ್ಷಣ ಪದ್ಧತಿ ಇತ್ತು. ಇವತ್ತು ಯಾವ ತರ ಶಿಕ್ಷಣ ಪದ್ಧತಿ ಇದೆ ಅಂದ್ರೆ, ನಮ್ಮ ವೈದಿಕ ಶಿಕ್ಷಣ ಪದ್ಧತಿನ ನಾವು ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡ್ಬಿಟ್ಟಿದೀವಿ. ನಿರ್ಲಕ್ಷಿಸಿದೀವ ಇಲ್ವಾ? ನಮಗೆ ಮಹಾಭಾರತ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಭಾಗವತಗಳಾಗ್ಲಿ, ಉಪನಿಷತ್ತುಗಳಾಗ್ಲಿ, ವೇದಾಂತ ಸೂತ್ರಗಳಾಗ್ಲಿ, ಯಾವ್ದಾದ್ರೂ ಸ್ಕೂಲು ಕಾಲೇಜಲ್ಲಿ ಅದನ್ನ ಹೇಳ್ಕೊಡೋ ಪದ್ಧತಿ ಇದೆಯಾ ಇಲ್ವಾ? ಇವತ್ತಿಲ್ಲ ಅದು. ಆದ್ರೆ ಹಿಂದೆ ಏನಿತ್ತು ಅಂದ್ರೆ ವಿಚಾರನೇ ಆ ಪ್ರಕಾರವಾಗಿತ್ತು, ನಮ್ಮ ಎಜುಕೇಶನ್ ಸಿಸ್ಟಮೇ ಆ ಪ್ರಕಾರವಾಗಿತ್ತು. ಅದರಿಂದ ಏನಾಗ್ತಾ ಇತ್ತು, ಸಹಜವಾಗಿ ಅದು ಮಕ್ಕಳಲ್ಲಿ ಅದು ಸಹಜವಾಗಿ ಬರ್ತಾ ಇತ್ತು. ಮತ್ತೆ ಅವ್ರು ಯಾವಾಗ ಗೃಹಸ್ಥ ಜೀವನಕ್ಕೆ ಹೋಗಿದ ತಕ್ಷಣ, ಗೃಹಸ್ಥ ಜೀವನದಲ್ಲಿ ಮಕ್ಕಳನ್ನ ಪಡಿಬೇಕಂದ್ರೆ ಏನಾಗಿತ್ತು, ಸಂಸ್ಕಾರದಿಂದಾನೇ ಮಕ್ಕಳನ್ನ ಪಡಿತಾ ಇದ್ರು. ಹಿಂದೆ ನಾವು ಸ್ವಲ್ಪ ಹಿಂದೆ ಹೋಗಿ ನೋಡಿದ್ರೇನೆ ನಮ್ಗೆ ಅರ್ಥ ಆಗುತ್ತೆ ಇವತ್ತಿಗೂ. ಮತ್ತೆ ಹಿಂದೆ ಯಾವ ತರ ಒಂದ್ ಮದುವೆ ಅಂದ್ರೇನೆ, ಮದುವೆಗೆ ಎಷ್ಟು ವಿಚಾರಗಳನ್ನ ಮಾಡ್ತಾ ಇದ್ರು. ಫಸ್ಟ್ ನೋಡ್ಬೇಕಾಗಿದ್ದು ಹಿರಿಯರು ಒಪ್ಕೋಬೇಕಾಗಿತ್ತು. ಮತ್ತೆ ಜಾತಕ ಏನಾಗ್ಬೇಕಾಗಿತ್ತು, ಹೊಂದಾಣಿಕೆ ಬರ್ಬೇಕಾಗಿತ್ತು. ಅದಾದ್ಮೇಲೆ ಅವರ ಫ್ಯಾಮಿಲಿ ಇವ್ರ ಫ್ಯಾಮಿಲಿಯಲ್ಲಿ ಎಲ್ಲಾ ತರ ಹೊಂದಾಣಿಕೆ ಇದ್ದು, ಮತ್ತೆ ಇವ್ರ ವೃತ್ತಿ ಏನಿದೆಯೋ ಆ ವೃತ್ತಿಗೆ ಅನುಕೂಲಕರವಾಗಿರುವಂತ ವೃತ್ತಿಯಲ್ಲಿ ಅವರು ತೊಡಗಿದ್ದಾಗ ಮಾತ್ರ ಏನ್ ಮಾಡ್ತಾ ಇದ್ರು, ವಿವಾಹ ನಡೀತಾ ಇತ್ತು. ಮತ್ತೆ ವಿವಾಹನೂ ಕೂಡ ಶಾಸ್ತ್ರೋಕ್ತವಾಗಿ ಹಿಂದೆ ಸ್ವಲ್ಪ ಹಿಂದೆನೆ ನಮ್ಗಿದೆಲ್ಲ ಅನುಭವದಲ್ಲಿದೆ. ಶಾಸ್ತ್ರೋಕ್ತವಾಗಿ ಎಲ್ಲಾನು ಕೂಡ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು. ಆದ್ರೆ ಇವತ್ತು ಏನು ವಿವಾಹ ಅನ್ನೋದಿದೆಯೋ ಅದು ಇದನ್ನೆಲ್ಲ ಮೀರಿ ನಿಂತೋಗಿರೋದು. ಗಂಡು ಹೆಣ್ಣು ಫಸ್ಟ್ ಒಪ್ಕೋಬೇಕು, ಇಬ್ರಿಗೆ ಒಪ್ಕೊಂಡ್ರೆ ಮಾತ್ರನೇ ಮದ್ವೆ. ಪ್ರಭುಪಾದ್ರು ಹೇಳ್ತಾರೆ, ಮುಂದೆ ನಾವು ನೋಡ್ತೀವಿ ಇದೆಲ್ಲ ವಿಚಾರಗಳು. ಅದೇನೆ ಇವತ್ತು ಸಮಾಜ ಹಂಗೆ ನಡೀತಾ ಇರೋದು. ತಂದೆ ತಾಯಿ ಒಪ್ಕೋತಾರೋ ಅದು ಇದು ಯಾವ್ದು ವಿಚಾರ ಇಲ್ಲ ಅವ್ರಿಗೆ. ಜಾತಕ ಸಂಸ್ಕಾರ ಎಲ್ಲ ಅನುಕೂಲವಾಗಿದೆಯೋ ಇಲ್ವೋ ಅದೆಲ್ಲ ಏನು ವಿಚಾರ ಇಲ್ಲ. ಬರೀ ದೇಹದ ಆಕರ್ಷಣೆ, ಕಣ್ಣಿನ ಆಕರ್ಷಣೆಗೆ ಏನ್ ಮಾಡ್ತಾರೆ, ಮದುವೆ ಮಾಡ್ಕೋತಾರೆ, ಮತ್ತೆ ಸ್ವಲ್ಪ ದಿನ ಜೊತೆಲಿ ಇರ್ತಾರೆ, ಮತ್ತೆ ಮಕ್ಕಳನ್ನ ಪಡಿತಾರೆ, ಇಲ್ಲ ಮಕ್ಕಳನ್ನ ಪಡಿದಿರಾನು ಹೋಗ್ತಾರೆ, ಇಲ್ಲ ಮಕ್ಕಳನ್ನ ಪಡೆದು ಅವ್ರನ್ನ ಹೆಂಗಂದ್ರೆ ಹಂಗೆ ಬೆಳೆಸ್ತಾರೆ. ಈ ತರ ಒಂದು ವಾತಾವರಣ ನಿರ್ಮಾಣ ಆಗೋಗಿದೆ. ಮತ್ತೆ ಸ್ವಲ್ಪ ದಿನ ಆದ್ಮೇಲೆ ಒಬ್ರು ಬಿಟ್ಟು ಹೊಟ್ಟೋಗ್ತಾರೆ. ಮತ್ತೆ ಇಲ್ಲಿ ಮಕ್ಕಳಿಗೂ ಆಶ್ರಯ ಇಲ್ಲ, ಅಲ್ಲಿ ಅವ್ರ ಜೀವನನೂ ಕೂಡ ನೆಟ್ಟಿಗಿರೋದು ಪರಿಸ್ಥಿತಿ ಇಲ್ಲ. ಮತ್ತೆ ಕುಟುಂಬದಲ್ಲಿ ಯಾರಿಗೂ ನೆಮ್ಮದಿ ಇಲ್ದಿರ ಇರುವಂತ ವಾತಾವರಣಗಳು ಸಮಾಜದಲ್ಲಿ ನಿರ್ಮಾಣ ಆಗೋಗುತ್ತೆ. ಅದರಿಂದ ಇಲ್ಲಿ ಏನು ಮಕ್ಕಳ ಪಡ್ತಾ ಇದ್ದಾರೋ ಅವ್ರಿಗೆ ಯಾವುದೇ ತರ ಸಂಸ್ಕಾರದ ವಿಚಾರಗಳೇ ಇಲ್ದಿರ ಬರೀ ಪ್ರಾಣಿಗಳ ಪ್ರಜ್ಞೆಯಲ್ಲಿ, ಅದಕ್ಕಿನ್ನ ಕೀಳಾಗಿರೋದು ಪ್ರಾಣಿ ಪ್ರಜ್ಞೆನೂ ಪರವಾಗಿಲ್ಲ. ಒಂದ್ ಹಸು ಹುಲ್ ತಿನ್ನೋದು ಬಿಟ್ಟು ಬೇರೆ ಏನ್ ತಿನ್ನಲ್ಲ. ಒಂದು ಸಿಂಹ ಮಾಂಸ ಬಿಟ್ಟು ಬೇರೆ ಏನ್ ತಿನ್ನಕ್ಕೆ ಹೋಗಲ್ಲ. ಆದ್ರೆ ಇವ್ರು ಮಾಡಬಾರ್ದು ಎಲ್ಲಾ ಕೆಲ್ಸಗಳನ್ನ ಮಾಡಿ ಜೀವನನ ಏನ್ ಮಾಡ್ತಾರೆ, ನರಕ ಸದೃಶ. ಪ್ರಭುಪಾದ್ರು ಹೇಳ್ತಾರೆ, ಅದಕ್ಕಾಗಿನೇ ಅರ್ಜುನ ಹೇಳಿದ್ದು, ಕೃಷ್ಣ ಯುದ್ಧ ಬೇಡ, ಯಾಕೆಂದ್ರೆ ಕುಟುಂಬದ ಹಿರಿಯರು ಸಂಸ್ಕಾರಗಳು ಎಲ್ಲಾ ನಾಶ ಆಗ್ಬಿಡುತ್ತೆ, ಆಮೇಲೆ ಎಲ್ಲಾನು ಕೂಡ ನರಕದ ಪರಿಸ್ಥಿತಿಗೆ ಹೊರಟೋಗುತ್ತೆ. ಅದರಿಂದ ಇದು ಯಾವ್ದು ಬೇಡ ಅಂತ ಅರ್ಜುನ ಪ್ರಾರಂಭದಲ್ಲಿ ಕೃಷ್ಣನಿಗೆ ಯುದ್ಧಕ್ಕೆ ಬೇಡ ಅನ್ನೋದಕ್ಕೆ ಕಾರಣ ಕೊಡ್ತಾರೆ ಇದೆಲ್ಲ. ಆದ್ರೆ ಇವತ್ತು ಪರಿಸ್ಥಿತಿ ಅದೇ ಇರೋದು, ನರಕ ಸದೃಶ ಆಗ್ಬಿಡುತ್ತೆ, ಮನೆಯಲ್ಲಿ ನೆಮ್ಮದಿ ಇರಲ್ಲ, ವಾತಾವರಣ ಕೆಟ್ಟೋಗಿರುತ್ತೆ. ಇಂಥ ವಾತಾವರಣದಲ್ಲಿ ನಮ್ಮ ಜೀವನದ ಉದ್ದೇಶನ ಪೂರ್ಣವಾಗಿ ನಾವು ಮರ್ತೋಗಿರ್ತೀವಿ. ಅದಕ್ಕೆ ಕಡಿಮೆ ಇಂಥ ಒಂದು ಸಂಸ್ಕಾರಗಳ ವಿಚಾರಗಳನ್ನ ವೇದದ ಒಂದೇ ಒಂದು ಶಾಖೆ ಇದ್ಕೊಂಡು ಅದರಿಂದ ಅರ್ಥ ಮಾಡ್ಕೋತಾರ ಅಂದ್ರೆ ಖಂಡಿತ ಸಾಧ್ಯ ಇಲ್ಲ.
ಅದಕ್ಕಾಗಿನೇ ವೇದವ್ಯಾಸನ ಅವತಾರದಲ್ಲಿ ಮತ್ತೆ 4 ಮಾಡಿದ್ರು. ಜೊತೆಯಲ್ಲಿ ಮಹಾಭಾರತ ಪುರಾಣಗಳನ್ನ ಕೊಟ್ರು, ಅದನ್ನ ಹೆಂಗೆ ಅಳವಡಿಸ್ಕೋಬೇಕು ಅನ್ನೋದು ವಿಚಾರ. ಅದಕ್ಕೆ ಇಲ್ಲಿ ಪ್ರಭುಪಾದರು ಆದ್ರೆ ಆಧುನಿಕ ಯುಗದ ದುಷ್ಟ ಪ್ರಭಾವದಿಂದ ಬ್ರಾಹ್ಮಣ ಮತ್ತು ಇತರ ಮೇಲುವರ್ಗದ ಎನಿಸಿಕೊಂಡ ಕುಟುಂಬಗಳಲ್ಲಿ ಜನಿಸುವುದವರು ಕೂಡ ಸಾಂಸ್ಕೃತಿಕವಾಗಿ ಎತ್ತರದ ಮಟ್ಟವನ್ನು ಸಾಧಿಸುವುದಿಲ್ಲ. ಅದರಿಂದ ಇಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಅಂತವರನ್ನು ದ್ವಿಜ ಬಂಧುಗಳೆಂದು ಅಥವಾ ದ್ವಿಜ ಕುಟುಂಬದ ಸದಸ್ಯರೆಂದು ಬಂಧುಗಳೆಂದು ಮಾತ್ರ ಹೇಳಬಹುದು. ಅವರು ಬ್ರಾಹ್ಮಣರಂತ ಕರೆಯೋದಕ್ಕೂ ಆಗಲ್ಲ, ಅವರು ಕ್ಷತ್ರಿಯರು ಅಂತ ಕರೆಯೋಕ್ಕೂ ಆಗಲ್ಲ, ಅವರು ವೈಶ್ಯರು ಅಂತ ಇವರೆಲ್ಲರೂ ಕೂಡ ಏನಪ್ಪಾ ಅಂದ್ರೆ ಬರೀ ಆ ಕುಟುಂಬದಲ್ಲಿ ಹುಟ್ಟಿರುವಂತಹ ಬಂಧುಗಳಷ್ಟೇ. ಆ ಕುಟುಂಬದಲ್ಲಿ ಬಂದಿರೋರು ಅವರೇ ಇವ್ರು ಆಗಿದ್ದಾರೆ, ಇವನು ಕೂಡ ಬ್ರಾಹ್ಮಣ ಅಂತ ಯಾವತ್ತೂ ಕೂಡ ಸ್ವೀಕಾರ ಮಾಡೋ ಪರಿಸ್ಥಿತಿ ಇವತ್ತಿಲ್ಲ. ಈ ದ್ವಿಜ ಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಶ್ರೀಲ ವೇದವ್ಯಾಸರು ವೇದಗಳಲ್ಲಿ ಶಾಖೋಪಶಾಖವಾಗಿ ವಿಂಗಡಿಸಿದ್ದು ಅಂತ ಅಲ್ಪಜ್ಞಾನಿಗಳ ಉಪಯೋಗಕ್ಕಾಗಿ. ಈ ಅಲ್ಪಜ್ಞಾನಿಗಳ ವರ್ಗವು ದ್ವಿಜ ಬಂಧುಗಳು, ಸ್ತ್ರೀಯರು ಮತ್ತು ಶೂದ್ರನನ್ನು ಒಳಗೊಳ್ಳುತ್ತದೆ. ಅದಕ್ಕಾಗಿನೇ ಇಲ್ಲಿ ವೇದವ್ಯಾಸರು ಏನ್ ಮಾಡಿದ್ದಾರೆ, ಅವತಾರ ತಗೊಂಡು ಈ ಒಂದು ಜ್ಞಾನನ ವಿಶೇಷವಾಗಿ ಎಲ್ರಿಗೆ ತಿಳುವಳಿಕೆ ಕೊಡೋ ತರ ಆಗ್ಬೇಕು ಅನ್ನೋದು ಒಂದೇ ಒಂದು ವಿಚಾರ ಇಟ್ಕೊಂಡು ಅವರು ಈ ವೇದಗಳನ್ನೆಲ್ಲ ವಿಂಗಡಣೆ ಮಾಡಿ, ಪುರಾಣಗಳನ್ನೆಲ್ಲ ಮಾಡಿ, ಇಷ್ಟೆಲ್ಲ ಮಾಡಿದ್ರೇನು ಮುಂದೆ ನಮ್ಗೆ ಗೊತ್ತಾಗುತ್ತೆ. ಕಟ್ಟ ಕಡೆಗೆ ಸಾರರೂಪದಲ್ಲಿ ಏನ್ ಕೊಟ್ರು ಅಂದ್ರೆ ಶ್ರೀಮದ್ ಭಾಗವತವನ್ನ ಕೊಟ್ರು. ಯಾರಾದ್ರೂ ಭಾಗವತವನ್ನ ಅಧ್ಯಯನ ಮಾಡಿದ್ರೆ ಈ ಎಲ್ಲ ಶಾಸ್ತ್ರಗಳ, ವೇದಗಳ ಎಲ್ಲ ವಿಚಾರಗಳು ಒಬ್ಬ ವ್ಯಕ್ತಿಗೆ ಭಗವಂತನ ದಯೆಯಿಂದ, ಗುರುಗಳ ದಯೆಯಿಂದ ಏನಾಗುತ್ತೆ, ಅದು ಅರ್ಥ ಆಗತ್ತೆ. ಮತ್ತೆ ಜೀವನದಲ್ಲಿ ಸರಳವಾಗಿ ಅದನ್ನ ಅಳವಡಿಸ್ಕೊಂಡು ಅವರು ಮತ್ತೆ ಅವರ ಜೀವನನ ಪರಿಪೂರ್ಣತೆ ಮಾಡೋದಕ್ಕೆ ಅನುಕೂಲ ಆಗುವಂತ ಒಂದು ವ್ಯವಸ್ಥೆನ, ಪರಿಸ್ಥಿತಿನ ವೇದವ್ಯಾಸರು ಏನ್ ಮಾಡಿದ್ದಾರೆ, ಅವರ ಅವತಾರದಲ್ಲಿ ನಿರ್ಮಾಣ ಮಾಡಿ ಕೊಟ್ಟಿದ್ದಾರೆ. ಅದರಿಂದ ನಾವು ಇವಾಗ ಏನು ಪರಂಪರೆ ನಾವು ಅನುಸರಣೆ ಮಾಡ್ತಾ ಇದೀವೋ ಆ ಪರಂಪರೆದು ನಮ್ಮ ಮೂಲ ಆಚಾರ್ಯರಲ್ಲಿ ವೇದವ್ಯಾಸರು ಒಬ್ರಾಗಿದ್ದಾರೆ. ವೇದವ್ಯಾಸರೇ ಮೂಲ ಆಚಾರ್ಯರು. ಅದರಲ್ಲೂ ವಿಶೇಷವಾಗಿ ಕಲಿಯುಗದಲ್ಲಿ ನಮ್ಗೆ ಪರಂಪರೆ ಇರೋದು ಬ್ರಹ್ಮನಿಂದ ನಾರದ, ನಾರದರಿಂದ ವ್ಯಾಸರು. ಆ ಪರಂಪರೆ ಮೂಲದಲ್ಲಿ ಬ್ರಹ್ಮದೇವರೇ. ಅದಾದ್ಮೇಲೆ ನಾರದರು ವೇದವ್ಯಾಸರಿಗೆ ಇದನ್ ಮಾಡ್ಬೇಕು ಅಂತ ಹೇಳಿದ್ರು. ಆದ್ರೆ ಅದನ್ನೆಲ್ಲ ಮಾಡಿ ಕೊಟ್ಟವ್ರು ಯಾರಪ್ಪ ಅಂದ್ರೆ ವೇದವ್ಯಾಸರೇ. ಅವರೇ ನಮ್ಮ ಮೂಲ ಆಚಾರ್ಯರು. ಮತ್ತೆ ಅವರಿಂದ ಇದು 5,000 ವರ್ಷಗಳ ಹಿಂದೆ ನಡೆದಿರುವಂತ ವಿಚಾರ. ಅಂತ 5,000 ವರ್ಷಗಳ ಹಿಂದೆ ಏನು ಆ ಜ್ಞಾನನ ಕೊಟ್ರೋ ಆ ಜ್ಞಾನನ ನಮಗೆ ತಲುಪಿಸಿದವ್ರು ಯಾರಪ್ಪ ಅಂದ್ರೆ ಮಧ್ವಾಚಾರ್ಯರು. ವೇದವ್ಯಾಸರ ಬದ್ರಿಕಾಶ್ರಮಕ್ಕೆ ಹೋಗಿ ಅವರು ಇವ್ರು ಏನು ವೇದವ್ಯಾಸರ ವಿಚಾರಗಳನ್ನ ಏನು ಮತ್ತೆ ಅದನ್ನೆಲ್ಲ ಸಂಕಲನ ಮಾಡಿ ಅದನ್ನ ಅವರಿಗೆ ಒಪ್ಸಿ ಅವರಿಂದ ಅನುಮತಿ ಪಡೆದು ಮತ್ತೆ ನಮ್ಗೆ ಈ ಒಂದು ಜ್ಞಾನನ ತಲುಪಿಸಿದ್ರು. ಮತ್ತೆ ಅಂತ ಜ್ಞಾನದಲ್ಲಿ ಮಧ್ವಾಚಾರ್ಯರ ಪರಂಪರೆಯಲ್ಲಿ ವಿಶೇಷವಾಗಿ ಮತ್ತೆ ನಮ್ಮ ಪರಂಪರೆಯಲ್ಲಿ ಮತ್ತೆ ಮೂಲ ಆಚಾರ್ಯರು ಯಾರಂದ್ರೆ ಮಾಧವೇಂದ್ರ ಪುರಿಗಳು ಮತ್ತೆ ಈಶ್ವರ ಪುರಿಗಳು ಮತ್ತೆ ಚೈತನ್ಯ ಮಹಾಪ್ರಭು. ಈ 3 ಆಚಾರ್ಯರು ಏನು ನಮ್ಗೆ ತಿಳುವಳಿಕೆ ಕೊಟ್ಟಿದ್ದಾರೋ ಅದರಲ್ಲೂ ವಿಶೇಷವಾಗಿ ಕಲಿಯುಗದ ಯುಗಧರ್ಮನ ಸ್ಥಾಪನೆ ಮಾಡೋದಕ್ಕಾಗಿ ಮತ್ತೆ ಈ ಮೂಲ ಆಚಾರ್ಯರ ಮುಖಾಂತರವಾಗಿ ನಮಗೇನಾಗಿದೆ, ಇವತ್ತು ನಾವೆಲ್ಲ ಏನು ಭಾಗವತ ಕಲಿತಾ ಇದೀವೋ ಇಲ್ಲ ಕುತ್ಕೊಂಡೇನ್ ಜಪ ಮಾಡ್ತಾ ಇದೀವೋ ಅದಕ್ಕೆ ಕಾರಣನೇ ಏನಂದ್ರೆ ಇವರೇ. ಅದರಲ್ಲೂ ವಿಶೇಷವಾಗಿ ಚೈತನ್ಯ ಮಹಾಪ್ರಭು ಮತ್ತೆ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಅವತಾರ ತಗೊಂಡು, ಯಾಕೆಂದ್ರೆ ಮಧ್ವಾಚಾರ್ಯರ ವಿಚಾರಗಳನ್ನು ಕೂಡ ನಾವು ಅರ್ಥ ಮಾಡೋದು ಭಾರಿ ಕಷ್ಟ ಇವತ್ತು. ಅದನ್ನ ಅರ್ಥ ಮಾಡಿ ಅನುಸಂಧಾನ ಮಾಡಿ ಮತ್ತೆ ಆ ಪ್ರಕಾರವಾಗಿ ಸಾಕ್ಷಾತ್ಕಾರ ಪಡೆಯೋದು ಆಗಲ್ಲ. ಆದರೆ ಯಾವಾಗ ಚೈತನ್ಯ ಮಹಾಪ್ರಭು ಏನ್ ನಮ್ಗೆ ಕೊಟ್ಟಿದಾರೋ ಮತ್ತೆ ಕೃಷ್ಣನೇ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಏನು ಹರಿನಾಮ ಕೊಟ್ರೋ ಆ ಹರಿನಾಮದಿಂದ ಮಾತ್ರ ಒಬ್ಬ ವ್ಯಕ್ತಿ ಏನ್ ಮಾಡ್ಬೋದು, ಉದ್ಧಾರ ಮಾಡ್ಬೋದು ಅನ್ನೋದನ್ನ ಮತ್ತೆ ಮಹಾಪ್ರಭು ಹೇಳ್ತಾರೆ. ಹರಿರ್ನಾಮ ಇವ ಕೇವಲ ಕಲೋ ನಾಸ್ತೇವ ಗತಿರನ್ಯತ. ಕಲಿಯುಗದಲ್ಲಿ ಇದು ಬಿಟ್ರೆ ಬೇರೆ ಗತಿ ಇಲ್ಲ. ಅದರಿಂದ ಪ್ರತಿಯೊಬ್ರು ಈ ಜಗತ್ತಲ್ಲಿ ಯಾರಿಗಾದ್ರೂ ಆತ್ಮ ಸಾಕ್ಷಾತ್ಕಾರ ಪಡಿಬೇಕು, ಭಗವಂತನ ಆ ಒಂದು ಅನುಬಂಧ ಮತ್ತೆ ಆ ಸಂಬಂಧನ ನಾವು ಅರ್ಥ ಮಾಡ್ಕೋಬೇಕು, ಮತ್ತೆ ಆ ಸಂಬಂಧದಲ್ಲಿ ಮತ್ತೆ ನಾವು
ಅವನ ಜೊತೆಯಲ್ಲಿ ಕೆಲಸ ಮಾಡ್ಬೇಕು, ಸೇವೆ ಸಲ್ಲಿಸ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ಹರಿನಾಮದ ಆಶ್ರಯನ ಪಡಿಬೇಕು. ಆ ಹರಿನಾಮನ್ನು ಕೂಡ ಮತ್ತೆ ಇಲ್ಲಿ ಶಿಲ ಪ್ರಭುಪಾದ್ರು ಯಾವ ತರ ಹೇಳ್ತಾರೋ 10 ಅಪರಾಧಗಳಿಲ್ದಿರ ಶಾಸ್ತ್ರದಲ್ಲಿ ಯಾವ ತರ ಹೇಳ್ತಾ ಇದೆಯೋ ಆ ಪ್ರಕಾರವಾಗಿ ಅಪರಾಧ ಇಲ್ದಿರ ಯಾವಾಗ ನಾವು ಜಪ ಮಾಡ್ಕೋತೀವೋ, ಮತ್ತೆ ಪ್ರಭುಪಾದ್ರು ಏನು ವ್ಯವಸ್ಥೆ ಮಾಡಿ ಕೊಟ್ಟಿದಾರೋ ಅಲ್ಲಿ ಸೇವೆಗಳನ್ನ ಸಲ್ಲಿಸ್ತೀವೋ, ಅವಾಗ ಏನಾಗುತ್ತೆ, ನಮ್ಮ ಎಲ್ಲಾ ತರ ದೋಷಗಳಿಂದ ಬಿಡುಗಡೆಯಾಗಿ ಭಗವಂತನನ್ನ ನಾವು ಸಾಕ್ಷಾತ್ಕಾರ ಪಡ್ಕೋಬಹುದು. ಅದೊಂದೇ ದಾರಿ ಇರೋದು, ಬೇರೆ ದಾರಿ ಯಾವುದು ಇಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ನಮ್ ಜೀವನದಲ್ಲಿ ಇದನ್ನ ಹೆಡ್ಲೈನ್ಸ್ ಮಾಡ್ಕೊಂಡ್ಬಿಡ್ಬೇಕಿದು. ಇದು ಹೆಡ್ಲೈನ್ಸ್ ಆಗಿಲ್ಲ ಅಂದ್ರೆ ಬೇರೆ ಏನನ್ನು ಕೂಡ ಯಾವುದನ್ನು ಕೂಡ ಮುಂದಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಅದರಿಂದ ಭಗವಂತ ವೇದವ್ಯಾಸರಾದ್ಮೇಲೆ ಮತ್ತೆ ಮಧ್ವಾಚಾರ್ಯರಾದ್ಮೇಲೆ ಮತ್ತೆ ಮಾಧವೇಂದ್ರ ಪುರಿಗಳು, ಈಶ್ವರ ಪುರಿಗಳು, ಮತ್ತೆ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಅವತಾರ, ಮತ್ತೆ ಹರಿನಾಮ ಶಿಲ ಪ್ರಭುಪಾದರು. ಇದು ಪರಂಪರೆ. ಈ ಪರಂಪರೆನ ತಿಳುವಳಿಕೆ ಕೊಡೋದಕ್ಕಾಗಿನೇ ಮತ್ತೆ ವೇದವ್ಯಾಸರು ಭಗವಂತನ ಅವತಾರ ಆಯ್ತು. ಇದಾದ್ಮೇಲೆ ಮತ್ತೆ 22ನೇ ಶ್ಲೋಕ. ಹರೇ ಕೃಷ್ಣ ಪ್ರಭು ಓದೋದಾ? ಓದಿ ಮಾತಾಜಿ, ಶ್ಲೋಕ ಮತ್ತೆ ಅನುವಾದ ಮಾತ್ರ ಓದಿ. ಹರೇ ಕೃಷ್ಣ ಪ್ರಭು. ನರದೇವೋತ್ಮಪ್ಪನಃ ಸುರಕಾಯ ಚಕ್ಷಿಷಹಯ ಸಮುದ್ರ ನಿಗ್ರಹಾದಿನಿ ಚಕ್ರೆ ನಿರ್ವಣ್ಯ ಹಂತಂ ಪರಮಂ. ಪದ ಅರ್ಥ. ನರ ಮನುಷ್ಯ ದೇವತ್ವವನ್ನು ಅಪ್ಪನಃ ದೇವತ್ವವನ್ನು ಅಪ್ಪನಃ ರೂಪವನ್ನು ತಳೆದು ಸುರ ದೇವತೆಗಳ ಕಾರ್ಯ ಚಟುವಟಿಕೆಗಳನ್ನು ಚಕ್ಷಿಷಯ ಮಾಡಬೇಕೆಂಬ ಉದ್ದೇಶದಿಂದ ಚಿಕೀರ್ಷೆಯ ಮಾಡಬೇಕೆಂಬ ಉದ್ದೇಶದಿಂದ ಸಮುದ್ರ ಹಿಂದೂ ಮಹಾಸಾಗರದ ನಿಗ್ರಹ ಹಾದಿನಿ ನಿಯಂತ್ರಣವೇ ಮೊದಲಾದ ಚಕ್ರೆ ಮಾಡಿದನು. ವೀರ್ಯಾಣ್ಯ ಅತಿ ಮನುಷ್ಯನ ಪರಾಕ್ರಮವನ್ನು ವೀರ್ಯಾಣಿ ಅತಿ ಮನುಷ್ಯ ಪರಾಕ್ರಮವನ್ನು ಅಂತಃ ಪರಮಂ ತಂದ ನಂತರ. ಅನುವಾದ. ಅತಃ ಪರಮಂ ತಂದ ನಂತರ. ಅನುವಾದ. ತದನಂತರ ಭಯ ಮಾತಾಜಿ ಯಾಕೋ ಓದ್ಬೇಕಂದ್ರೆ ಭಯ ಆಗ್ತೈತೆ. ತನ್ನ 18ನೇ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ದೇವತೆಗಳ ಕೆಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಅತಿ ಮನುಷ್ಯ ಶಕ್ತಿಯನ್ನು ಪ್ರದೇಶಿಸಿ ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು ಮತ್ತು ಆ ಸಮುದ್ರದಲ್ಲಿ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದನು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಥ್ಯಾಂಕ್ಸ್ ಮಾತಾಜಿ. ನೀವು ಭಯ ಪಡ್ತಾ ಇದ್ರೇನು ಕೂಡ ಅವಾಗವಾಗ ಓದ್ಬೇಕು ಅನ್ನೋ ಉತ್ಸಾಹ ತೋರಿಸ್ತೀರಲ್ವಾ, ಅದು ಇಂಪಾರ್ಟೆಂಟ್. ಹರೇ ಕೃಷ್ಣ. ಅದಕ್ಕೆ ನೀವು ತಪ್ಪಾಗಿ ಹೇಳಿದ್ರೇನು ನಾವೇನು ವಿಚಾರ ಮಾಡಲ್ಲ, ನೀವೇನು ಯೋಚನೆ ಮಾಡ್ಬೇಡಿ. ಭಯ ಆಗ್ತಿತ್ತು ಪ್ರಭು ಓದಕ್ಕೆ. ಏನ್ ಭಯ ಪಡ್ಬೇಡಿ ಮಾತಾಜಿ. ಹರೇ ಕೃಷ್ಣ ಪ್ರಭು. ನಾವೆಲ್ಲ ಯಾರು ದೊಡ್ಡ ವಿದ್ವಾಂಸರಲ್ಲ, ಏನು ಅಲ್ಲ, ಎಲ್ಲ ಕಲಿತಾ ಇರೋರೇನೆ. ಕಲಿಯೋಣ, ಎಲ್ಲರೂ ಒಟ್ಟಿಗೆ ಸೇರಿ ಕಲಿತಾ ಹೋಗೋಣ ಅಷ್ಟೇನೆ. ಅದೇ ಕಲ್ತುನೆ ಪ್ರಭು ಹೇಳ್ತಾ ಇರೋದು. ಒಳ್ಳೇದಾಯ್ತು. ಹರೇ ಕೃಷ್ಣ ಪ್ರಭು. ಇವಾಗ ಭಗವಂತನ 18ನೇ ಅವತಾರದಲ್ಲಿ ಭಗವಂತನು ಶ್ರೀರಾಮನಾಗಿ ಕಾಣಿಸಿಕೊಂಡನು. ನಮಗೆ ತುಂಬಾ ಕಲಿಯುಗದಲ್ಲಿ 2 ಮುಖ್ಯ ಆಗಿರೋದು ಭಗವಂತನ ವಿಚಾರಗಳನ್ನ ಪರಂಪರೆ ಕೊಡ್ತಾ ಇದೆ. ಒಂದು ಏನು, ರಾಮಾಯಣ, ವಾಲ್ಮೀಕಿ ಮಹರ್ಷಿಗಳು ರಚನೆ ಮಾಡಿರುವಂತ ರಾಮಾಯಣ. 2ನೇದು ವೇದವ್ಯಾಸರು ರಚನೆ ಮಾಡಿರುವಂತ ಮಹಾಭಾರತ. ಈ 2 ಅವತಾರಗಳು ಕಲಿಯುಗದ ವಿಶೇಷ ಅವತಾರಗಳು. ಕಲಿಯುಗದ ಜನರನ್ನ ಉದ್ಧಾರ ಮಾಡೋದಕ್ಕಾಗಿನೇ ಭಗವಂತ ರಾಮನಾಗಿ ಮತ್ತೆ ಕೃಷ್ಣನಾಗಿ ಅವತಾರ ತಗೊಂಡ್ರು. ಮತ್ತೆ ಅಂತ ರಾಮ ಮತ್ತೆ ಕೃಷ್ಣನ ಆ ದಿವ್ಯವಾಗಿರೋದು ಮಹಾಮಂತ್ರದಲ್ಲೂ ಕೂಡ ಕಲಿಯುಗ ಜನರನ್ನ ಉದ್ಧಾರ ಮಾಡೋದಕ್ಕಾಗಿ ಭಗವಂತ ಅವತಾರ ತಗೊಂಡಿದ್ದಾರೆ. ಅದರಿಂದ ಈ 2 ಅವತಾರಗಳು ನಮಗೆ ತುಂಬಾ ಆಪ್ತ ಆಗಿರೋದು ಅವತಾರ. ಬೇರೆ ಎಲ್ಲ ಅವತಾರಗಳನ್ನ ನಾವು ಕೇಳಿಸ್ಕೋತೀವಿ, ಅದು ಆಪ್ತ ಅಂತ ಅಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೆ ಈ 2 ಅವತಾರಗಳದ್ದು ವಿಶೇಷವಾಗಿ ಅದ್ಭುತ ಆಗಿ ವಾಲ್ಮೀಕಿ ಮಹರ್ಷಿಗಳು ಕೊಟ್ರು, ಜೊತೆಯಲ್ಲಿ ಈ ಕಡೆ ವೇದವ್ಯಾಸರು
ಮಹಾಭಾರತನ ರಚನೆ ಮಾಡಿ ಮತ್ತೆ ಭಾಗವತವನ್ನ ರಚನೆ ಮಾಡಿ ಏನ್ ಮಾಡಿದ್ದಾರೆ, ನಮ್ಮ ಉದ್ಧಾರ ಮಾಡೋದಕ್ಕಾಗಿ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅಂತ ರಾಮನ ಅವತಾರನೇ ಇಲ್ಲಿ 18ನೇ ಅವತಾರವಾಗಿ ಸೂತ ಗೋಸ್ವಾಮಿಗಳು ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ನೋಡಿ, ದೇವತೆಗಳಿಗೆ ಕೆಲವು ಪ್ರಿಯವಾದ ಕೆಲಸಗಳನ್ನು ಮಾಡುವುದಕ್ಕೋಸ್ಕರ ಮೊದಲನೇದಾಗಿ ಅವರು ದೇವತೆಗಳನ್ನ ಸಂತೋಷ ಪಡಿಸ್ಬೇಕು ಅನ್ನೋ ವಿಚಾರ ಇಟ್ಕೊಂಡ್ರಂತೆ. ಅವ್ರಿಗೆ ತುಂಬಾ ಪ್ರಿಯ ಆಗಿರೋದು ಕೆಲಸಗಳನ್ನ ಮಾಡ್ಬೇಕು ಅನ್ನೋದು ರಾಮಚಂದ್ರನದು ಅವತಾರ. ಅದಕ್ಕಾಗಿನೇ ರಾಮನ ಅವತಾರದಲ್ಲಿ ಯಾವಾಗ ನಾವು ವಾಲ್ಮೀಕಿ ರಾಮಾಯಣನ ಅಧ್ಯಯನ ಮಾಡ್ತೀವೋ ಅವಾಗ ನಿರಂತರವಾಗಿ ಎಲ್ಲಾ ದೇವತೆಗಳು ಮೇಲ್ಗಡೆ ನಿಂತ್ಕೊಂಡು ರಾಮಂದು ಎಲ್ಲ ಲೀಲೆಗಳನ್ನ ನೋಡ್ತಾ ಇದ್ರಂತೆ. ಕೆಲವೊಂದ್ಸಲಿ ಆಶ್ಚರ್ಯ ಆಗೋಗ್ತಾ ಇತ್ತು. ಸೀತಾ ಮಾತೆನ ಕಾಡಲ್ಲಿ ಯಾವಾಗ ಅವರನ್ನ ಕಳ್ಕೊಂಡ್ಬಿಡ್ತಾರೋ, ರಾವಣ ಯಾವಾಗ ಅವರನ್ನ ಎತ್ಕೊಂಡು ಹೊಟ್ಟೋಗ್ತಾರೋ, ಅವಾಗ ರಾಮಚಂದ್ರ ಅಳ್ತಾ ಇದ್ದಿದ್ದು ಮತ್ತೆ ಅದನ್ನ ಯೋಚನೆ ಮಾಡ್ತಾ ಇದನ್ನೆಲ್ಲ ನೋಡಿ ನಿಜವಾಗ್ಲೂ ಇವ್ರು ಭಗವಂತನೇನಾ ಅನ್ನೋ ಅಷ್ಟು ಮಟ್ಟಿಗೆ ಯೋಚನೆ ಮಾಡ್ತಾ ಇದ್ರಂತೆ ದೇವತೆಗಳು. ಯಾಕೆಂದ್ರೆ ಭಗವಂತ ಆಗಿರೋರು ಈ ತರ ಎಲ್ಲ ರೋದನೆ ಮಾಡಂಗಿಲ್ವಲ್ಲ, ಯಾಕೆ ಇಷ್ಟೊಂದು ರೋಧಿಸ್ತಾ ಇದಾರೆ ಇವರು, ಯಾಕೆ ಇಷ್ಟೊಂದೆಲ್ಲ ಯೋಚನೆ ಮಾಡ್ತಾ ಇದಾರೆ? ಸೀತಾ ಮಾತೆನ ಅವ್ರು ಕೇಳ್ತಾ ಇದಾರಂತೆ ಎಲ್ಲಾ ಕಡೆ ಒಂದೊಂದು ಮರಗಳ ಹತ್ರ, ಬಳ್ಳಿಗಳ ಹತ್ರ, ಹೂಗಳ ಹತ್ರ ಹೋಗಿ ನನ್ ಸೀತೆನ್ ನೋಡಿದ್ರ ನೀವು ಅಂತ ಕೇಳಕ್ಕೆ ಶುರು ಮಾಡಿದ್ರಂತೆ. ಇದನ್ನೆಲ್ಲ ನೋಡಿ ಆಶ್ಚರ್ಯಚಕಿತರಾಗ್ತಾರೆ. ಮತ್ತೆ ಇದೆಲ್ಲ ಆ ಭಗವಂತನ ಅದ್ಭುತ ಆಗಿರೋದು ಲೀಲೆಗಳನ್ನ ನೋಡಿ ತುಂಬಾ ಸಂತೋಷ ಪಟ್ರು, ಆನಂದ ಪಡ್ತಾ ಇದ್ರು ಯಾವಾಗ್ಲೂ ದೇವತೆಗಳು ಅನ್ನೋದನ್ನು ಕೂಡ ನಮ್ಗೆ ತಿಳುವಳಿಕೆಗೆ ಬರುತ್ತೆ. ಅದರಿಂದ ಇಲ್ಲಿ ಆತರ ದೇವತೆಗಳಿಗೆ ಪ್ರಿಯವಾದ ಕೆಲಸ ಮಾಡೋದಕ್ಕಾಗಿ ಭಗವಂತ ಅವತಾರ ತಗೊಂಡ್ರು. ಮತ್ತೆ ಎರಡನೇದು ಅತಿ ಮಾನುಷ ಶಕ್ತಿಯನ್ನು ಪ್ರದರ್ಶಿಸಿದ್ರು. ಯಾರು ಮಾಡಕ್ಕೆ ಆಗಲ್ಲ. ನಾವ್ ಅನ್ಕೋತೀವಿ, ಸಾಮಾನ್ಯವಾಗಿ ನಾವೇನ್ ಅನ್ಕೋತೀವಿ, ಇವತ್ತು ಪ್ರೇಮದ ಚಿಹ್ನೆ ಯಾವ್ದಪ್ಪ ಅಂದ್ರೆ ತಾಜ್ ಮಹಲ್ ಅಂತ ಹೇಳ್ತಾರೆ. ಆದ್ರೆ ನಿಜವಾಗ್ಲೂ ಪ್ರೇಮದ ಚಿಹ್ನೆ ಯಾವುದು ಅಂದ್ರೆ ಅದು ಭಗವಂತ ಅದ್ಭುತವಾಗಿ ಏನ್ ಮಾಡಿದ್ದಾರೆ, ಹಿಂದೂ ಸಾಗರಕ್ಕೆ ಏನ್ ಮಾಡಿದ್ರು ಅವರು, ಒಂದು ಸೇತುವೆನ ನಿರ್ಮಾಣ ಮಾಡ್ಬಿಟ್ರು ಅವರು. ಯಾವ್ದು ಆಧಾರನೇ ಇಲ್ದಿರ. ಇದಕ್ಕಿನ್ನ ಪ್ರೇಮದ ಚಿಹ್ನೆ ಯಾವ್ದು ಬೇಕು ಈ ಜಗತ್ತಲ್ಲಿ ಅಲ್ವಾ? ಅದು ಭಗವಂತಂದು ಅದ್ಭುತ ಲೀಲೆ. ಅದರಿಂದ ಇಲ್ಲೇನ್ ಹೇಳ್ತಾರೆ, ಹಿಂದೂ ಮಹಾಸಾಗರವನ್ನು ನಿಯಂತ್ರಿಸಿದನು. ಯಾವುದೇ ಆಧಾರ ಇಲ್ದಿರ ಒಂದು ಸೇತುವೆ ನಿರ್ಮಾಣ ಮಾಡಿದ್ದಾರೆ. ಯಾರು ಮಾಡಕ್ಕಾಗತ್ತಾ ಇವತ್ತು? ಇವಾಗ ತಾಜ್ ಮಹಲ್ ಕಟ್ಟಿದ್ದಾರೆ. ತಾಜ್ ಮಹಲ್ ಕಟ್ಟಿರೋರ್ನ ಯಾರ್ಯಾರು ಕಟ್ಟಿದ್ರು ಅವ್ರನ್ನೆಲ್ಲರನ್ನು ಕೂಡ ಅಲ್ಲೇ ಸಮಾಧಿ ಮಾಡ್ಬಿಟ್ನಂತೆ ಅವನು. ಇದನ್ನ ಯಾರಾದ್ರೂ ಪ್ರೇಮದ ಚಿಹ್ನೆ ಅಂತ ಹೇಳಕ್ಕಾಗತ್ತಾ? ಇಲ್ಲ. ಆದ್ರೆ ಇಲ್ಲಿ ವಾನರನ್ನ ಇಟ್ಕೊಂಡು ಭಗವಂತ ಯಾವುದೇ ಆಧಾರನೇ ಇಲ್ದಿರ, ಕೆಳಗಡೆ ಯಾವುದೇ ತರ ಪಿಲ್ಲರ್ಗಳೇ ಇಲ್ದಿರ ಏನ್ ಮಾಡಿದಾರ ಅವರು, ಒಂದು ಕಲ್ಲಿನ ಸೇತುವೆನ ನಿರ್ಮಾಣ ಮಾಡಿದ್ರು. ನಿರ್ಮಾಣ ಮಾಡಿ ಮತ್ತೆ ಯಾರ್ಯಾರು ಆ ಸೇತುವೆಯಲ್ಲಿ ಕೆಲಸ ಮಾಡಿದಾರಲ್ಲ, ವಾನರೆಲ್ಲ ಇದ್ರಲ್ವಾ, ಅವ್ರನ್ನೆಲ್ಲರನ್ನು ಕೂಡ ಭಗವಂತ ಏನ್ ಮಾಡಿದ್ದಾರೆ, ಉದ್ಧಾರ ಮಾಡಿದ್ರು. ಅದರಲ್ಲೂ ಕೂಡ ನಮಗೆ ಗೊತ್ತಿರೋ ತರ ಇವತ್ತು ಏನು ನಾವು ಆ ಒಂದು ಅಳಿಲನ್ನ ನೋಡ್ತೀವಿ, ಆ ಅಳಿಲು ಸೇವೆ ಮಾಡಿದ್ದಕ್ಕೂ ಕೂಡ ಅದಕ್ಕೂ ಕೂಡ ಭಗವಂತ ಆಶೀರ್ವಾದ ಮಾಡಿದ್ರು, ಆ ಸೇವೆನೂ ಕೂಡ ಸ್ವೀಕರಿಸಿದ್ರು. ಇದು ಭಗವಂತನ ಪ್ರೇಮ. ನೋಡಿ, ಪ್ರೇಮ ಅನ್ನೋದು ಬರೀ ಸೀತಾ ಮಾತೆ ಮಾತ್ರ ಅಲ್ಲ, ಪ್ರೇಮ ಅನ್ನೋದನ್ನ ಭಗವಂತ ಯಾವ ತರ ಎಲ್ಲರಿಗೆ ವಿಸ್ತಾರ ಮಾಡಿದ್ರು ಅನ್ನೋದನ್ನು ಕೂಡ ನಾವು ಇದರಲ್ಲಿ ತಿಳುವಳಿಕೆ ಪಡ್ಕೋತೀವಿ. ಆ ಸಮುದ್ರದ ಇನ್ನೊಂದು ಪಕ್ಕದಲ್ಲಿ ಜೀವಿಸುತ್ತಿದ್ದ ಅಸುರ ರಾಜನಾದ ರಾವಣನನ್ನು ಸಂಹಾರ ಮಾಡಿದ್ರು. ಮತ್ತೆ ರಾವಣನನ್ನ ಸಂಹಾರ ಮಾಡಿ, ಯಾಕೆಂದ್ರೆ ಪರಿತ್ರಾಣಾಯಾಮ್ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ, ದುಷ್ಕೃತದಲ್ಲಿ ತೊಡಗಿರುವಂತ ರಾವಣ ಎಲ್ಲರಿಗೆ ಕಂಟಕಪ್ರಾಯ ಆಗಿದ್ದ, ಎಲ್ಲರಿಗೆ ತೊಂದರೆ ಕೊಡ್ತಾ ಇದ್ದ, ಸಮಸ್ಯೆಗಳನ್ನ ನಿರ್ಮಾಣ ಮಾಡಿದ್ದ. ಭಗವಂತ ಅದಕ್ಕಾಗಿನೇ ಅವತಾರ ತಗೊಂಡ್ರು. ಯಾಕೆಂದ್ರೆ ಎಲ್ಲಾ ಋಷಿ ಮುನಿಗಳು ಅವರನ್ನ ಬೇಡ್ತಾ ಇದ್ರು, ದಯವಿಟ್ಟು ನೀವು ಬಂದು ಈ ರಾವಣನನ್ನ ಸಂಹಾರ ಮಾಡ್ಬೇಕು ಅನ್ನೋದು. ಅದಕ್ಕಾಗಿ ದೇವತೆಗಳನ್ನು ಕೂಡ ಬೇಡ್ತಾ ಇದ್ರು.
ಅದಕ್ಕಾಗಿನೇ ಭಗವಂತ ರಾಮಚಂದ್ರನ ರೂಪದಲ್ಲಿ ಅವತಾರ ತಗೊಂಡ್ರು. ಮತ್ತೆ ರಾವಣನು ಕೂಡ ವರ ಪಡ್ಕೊಂಡಿದ್ದ. ಯಾವುದೇ ತರ ಅವನು ಮನುಷ್ಯರೊಬ್ಬನನ್ನ ಬಿಟ್ಟು ಬೇರೆ ಇನ್ಯಾರಿಂದಾನು ಸಾವು ಬರಬಾರ್ದು ಅನ್ನೋದು ಒಂದು ವಿಚಾರ ಇತ್ತು. ಆದರೆ ಮನುಷ್ಯನಿಗೆ ಅವನು ತುಚ್ಛವಾಗಿ ಕಂಡಿದ್ರು. ಮನುಷ್ಯ ಅನ್ನೋದು ಜೀವಿ, ಒಂದು ನಮ್ಗೇನು ಅವರಿಂದ ಏನು ತೊಂದರೆ ಬರಲ್ಲ ಅನ್ನೋದು ವಿಚಾರ ಇತ್ತು. ಆದ್ರೆ ಭಗವಂತ ಆ ಮನುಷ್ಯ ರೂಪದಲ್ಲಿ ಅವತಾರ ತಗೊಂಡ್ರು. ಸಾಮಾನ್ಯ ಮನುಷ್ಯ ಯಾವ ತರ ಇರ್ಬೇಕು ಆ ರೂಪದಲ್ಲಿ ಅವತಾರ ತಗೊಂಡು ಏನ್ ಮಾಡಿದ್ರು, ಈ ರಾವಣನನ್ನ ಸಂಹಾರ ಮಾಡಿದ್ರು. ಇದು ಅದ್ಭುತ ಆಗಿರೋದು ಚರಿತ್ರೆ ರಾಮಾಯಣದಲ್ಲಿ ನಾವು ನೋಡ್ತೀವಿ. ಮತ್ತೆ ವಿಶೇಷವಾಗಿ ಮುಂದೆ ನಮ್ಗೆ ಭಾಗವತದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ವಿಸ್ತಾರ ಮಾಡಿ ಏನು ಹೇಳಲ್ಲ ಅಲ್ಲಿ ವೇದವ್ಯಾಸರು ಮತ್ತೆ ಸುಖದೇವ್ ಗೋಸ್ವಾಮಿಗಳು ಕೂಡ ವಿಸ್ತಾರ ಮಾಡಿ ಅದನ್ನ ಏನು ತಿಳುವಳಿಕೆ ಕೊಡಲ್ಲ. ಒಂದು ಸಂಕ್ಷಿಪ್ತವಾಗಿ ರಾಮಾಯಣದ ವರ್ಣನೆಯನ್ನು ಕೂಡ ನಾವು ಮುಂದೆ ನೋಡ್ತೀವಿ. ಯಾಕೆಂದ್ರೆ ಆಲ್ರೆಡಿ ವಾಲ್ಮೀಕಿ ರಾಮಾಯಣ ಇದೆ. ಮತ್ತೆ ನಮ್ಮ ಪ್ರಭುಪಾದರ ಶಿಷ್ಯರು ಕೂಡ ಏನ್ ಮಾಡಿದ್ದಾರೆ, ವಾಲ್ಮೀಕಿ ರಾಮಾಯಣನ ನಾವು ನಮ್ಮ ರಾಮಾಯಣ ದೇವಸ್ಥಾನದಲ್ಲಿ ರಾಮಾಯಣ ಪುಸ್ತಕನ ನಾವು ನೋಡ್ತೀವಿ. ಭಕ್ತಿ ವಿಕಾಸ್ ಮಹಾರಾಜ್ ಏನ್ ಮಾಡಿದ್ದಾರೆ, ಅದನ್ನ ಬರ್ಕೊಟ್ಟಿದ್ದಾರೆ. ಅದರಿಂದ ರಾಮಾಯಣನ ನಾವು ಈ ಪುಸ್ತಕಗಳ ಮುಖಾಂತರವಾಗಿ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೋಬಹುದು. ಮತ್ತೆ ಭಾಗವತದಲ್ಲೂ ಒಂದು ಸಂಕ್ಷಿಪ್ತ ಆಗಿರೋದು ವರ್ಣನೆ ಮುಖಾಂತರವಾಗಿ ನಾವು ನೋಡ್ತೀವಿ. ಅದಕ್ಕೆ ಇಲ್ಲಿ ಪ್ರಭುಪಾದರು ಏನ್ ಮಾಡಿದ್ದಾರೆ, ಈ ಒಂದು ಭಾವಾರ್ಥನ 1 ಪೇಜ್ ಅಷ್ಟು ಭಾವಾರ್ಥನು ಕೂಡ ಕೊಟ್ಟಿದ್ದಾರೆ. ಇದ್ರಲ್ಲಿ ಪ್ರಭುಪಾದರು ಏನೆಲ್ಲ ಹೇಳ್ತಾ ಇದ್ದಾರೆ ಒಂದ್ ಸ್ವಲ್ಪ ನಾವು ನೋಡ್ಕೊಂಡ್ಬಿಡೋಣ. ದೇವೋತ್ತಮ ಪರಮ ಪುರುಷನಾದ ಶ್ರೀರಾಮನು ಮಾನವ ರೂಪದಲ್ಲಿ ಭೂಮಿ ಮೇಲೆ ಅವತರಿಸಿದನು. ದೇವತೆಗಳಿಗೆ ಅಂದ್ರೆ ವಿಶ್ವದ ನೀತಿಯನ್ನು ಪರಿಪಾಲಿಸುವ ನಿರ್ವಾಹಕ ವ್ಯಕ್ತಿಗಳಿಗೆ ಸಂತೋಷದಾಯಕವಾದ ಕೆಲವು ಕಾರ್ಯಗಳನ್ನು ಮಾಡಬೇಕೆಂದು ರಾಮಾವತಾರದ ಉದ್ದೇಶವಾಗಿತ್ತು. ಕೆಲವು ಸಾರಿ ರಾವಣ, ಹಿರಣ್ಯಕಶಿಪು ಮೊದಲಾದ ಮಹಾರಾಕ್ಷಸರು ಮತ್ತು ನಾಸ್ತಿಕರು ಐಕ ನಾಗರಿಕತೆಯ ಅಭಿವೃದ್ಧಿಯಿಂದಾಗಿ ತುಂಬಾ ಪ್ರಸಿದ್ಧಿ ಪಡೆಯುತ್ತಾರೆ. ಈ ಅಭಿವೃದ್ಧಿಯು ಭೌತ ವಿಜ್ಞಾನದ ಮತ್ತಿತರ ಕಾರ್ಯಗಳಿಂದ ಉಂಟಾಗುತ್ತದೆ. ಈ ಕಾರ್ಯಗಳು ಭಗವಂತನ ಸ್ಥಾಪಿತ ವ್ಯವಸ್ಥೆಗಳನ್ನು ಪ್ರಶ್ನಿಸುವಂತಿರುತ್ತದೆ. ಉದಾಹರಣೆಗೆ ಒಂದು ಲೋಕದಿಂದ ಮತ್ತೊಂದು ಲೋಕಕ್ಕೆ ಭೌತಿಕ ಉಪಕರಣಗಳ ಸಹಾಯದಿಂದ ಹಾರುವುದು ನಿಯತಿಯ ವ್ಯವಸ್ಥೆಯನ್ನು ಪ್ರಶ್ನಿಸಿದಂತೆ ಆಗುತ್ತದೆ. ಪ್ರತಿಯೊಂದು ಲೋಕದ ನಿಯಮಗಳು ಬೇರೆ ಬೇರೆ ಭಗವತ್ ನಿಯಮಗಳಾದ ಶಾಸ್ತ್ರಗಳ ಪ್ರಕಾರ ಆಯಾ ಲೋಕಗಳಲ್ಲಿ ಬೇರೆ ಬೇರೆ ವರ್ಗದ ಜೀವಿಗಳು ನಿರ್ದಿಷ್ಟವಾದ ಬೇರೆ ಬೇರೆ ಉದ್ದೇಶಗಳಿಗಾಗಿ ಜೀವಿಸುತ್ತಾರೆ. ಪ್ರಭುಪಾದ್ರು ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಕೆಲವೊಂದ್ಸಲಿ ನಾಸ್ತಿಕ ರಾಕ್ಷಸರು ಏನ್ ಮಾಡ್ತಾರೆ ಅಂದ್ರೆ ಭಗವಂತನ ನಿಯಮಗಳನ್ನ ಉಲ್ಲಂಘನೆ ಮಾಡಿ ಅವರು ತಮ್ಮದೇ ಆಗಿರೋ ನಿಯಮಗಳನ್ನ ಸ್ಥಾಪನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಈ ಪ್ರಕೃತಿ ವಿರುದ್ಧವಾಗಿ ಅವರು ಕೆಲಸ ಮಾಡೋದಕ್ಕೂ ಕೂಡ ಶುರು ಮಾಡ್ಬಿಡ್ತಾರೆ. ಅದಕ್ಕೆ ಕಾರಣ ಏನಂದ್ರೆ ಅವರ ಭೌತಿಕ ಪ್ರಗತಿನೇ ಕಾರಣ ಆಗಿರುತ್ತೆ. ಅವರ ಭೌತಿಕ ಆಗಿರೋದು ಜ್ಞಾನನೇ ಅದಕ್ಕೆ ಕಾರಣ ಆಗಿರುತ್ತೆ. ಅದರಿಂದ ಇಲ್ಲಿ ರಾವಣನು ಕೂಡ ಅದನ್ನೇ ಮಾಡಿದ್ದು. ರಾವಣ ಏನ್ ಮಾಡ್ದ, ಸ್ವರ್ಗಕ್ಕೆ ಹೋಗ್ಬೇಕಂದ್ರೆ ಯಾರಾದ್ರೂ ಬೇರೆ ಲೋಕಗಳಿಗೆ ಹೋಗ್ಬೇಕಂದ್ರೆ ಆ ಲೋಕಗಳಲ್ಲಿರುವಂತ ಪುಣ್ಯ ಫಲ, ಅಲ್ಲಿಗೆ ಹೋಗ್ಬೇಕಂದ್ರೆ ಆ ಪುಣ್ಯ ಫಲನ ಗಳಿಸ್ಕೋಬೇಕು. ಆ ನಿಯಮಗಳನ್ನ ಇಲ್ಲಿ ಅಳವಡಿಸ್ಕೊಂಡಿರ್ಬೇಕು. ಮತ್ತೆ ಆ ಲೋಕಕ್ಕೆ ಹೋದಾಗ ಅದನ್ನ ಮಾಡೋದಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಇವಾಗ ಉದಾಹರಣೆಗೆ ನಾವ್ ಇಲ್ಲಿಂದ ಅಮೆರಿಕಾಗ್ ಹೋಗ್ಬೇಕು ಇಲ್ಲ ಬೇರೆ ಯಾವುದೇ ದೇಶಕ್ಕೆ ಹೋಗ್ಬೇಕಂದ್ರೇನು ಕೂಡ ಅಲ್ಲಿರೋ ನಿಯಮ ತತ್ವಗಳನ್ನ ಒಬ್ಬ ವ್ಯಕ್ತಿ ಅವನಿಗೆ ಚೆನ್ನಾಗಿ ಗೊತ್ತಿರ್ಬೇಕು. ಅವಾಗ ಮಾತ್ರ ಏನ್ ಮಾಡ್ಬೋದು, ಅವನು ಅಲ್ಲಿಗೋಗಿ ಅವನು ಸ್ವಲ್ಪ ದಿನ ಇರ್ಬೋದು. ಆದ್ರೆ ಅದೇ ವಿಚಾರಗಳೇ ಇಲ್ದಿರ ಏಕಾಏಕಿ ಅಲ್ಲಿಗೆ ಹೋದಾಗ ಏನಾಗುತ್ತೆ, ಅವನಿಗೂ ತೊಂದ್ರೆ ಆಗತ್ತೆ, ಅಲ್ಲಿರೋರ್ಗೂ ತೊಂದ್ರೆ ಆಗತ್ತೆ. ಅದಕ್ಕೇನ್ ಮಾಡ್ತಾರೆ, ಈ ವೀಸಾ, ಪಾಸ್ಪೋರ್ಟ್, ಮತ್ತೊಂದು ಎಲ್ಲಾನು ಕೂಡ ಇಲ್ಲಿ ನಮ್ಗೆ ವ್ಯವಸ್ಥಿತವಾಗಿ ಕೊಡ್ತಾರೆ. ಅದೇ ಪ್ರಕಾರವಾಗಿ ಶಾಸ್ತ್ರಗಳಲ್ಲಿ ಯಾವುದೇ ಲೋಕಕ್ಕೆ ಹೋಗ್ಬೇಕಂದ್ರೇನು ಕೂಡ ಒಬ್ಬ ವ್ಯಕ್ತಿ, ಪ್ರಭುಪಾದರು ಒಂದು ಪುಸ್ತಕನೇ ಬರೆದಿದ್ದಾರೆ, ಇತರ ಲೋಕಗಳಿಗೆ ಸುಗಮ ಪ್ರಯಾಣ ಅಂತ. ನೀವು ಆ ಪುಸ್ತಕ ಓದಿದ್ರೆ ನಿಮ್ಗೆ ಇನ್ನೂ ಚೆನ್ನಾಗಿ ಇದು ಅರ್ಥ ಮಾಡ್ಕೋಬಹುದು. ಅಲ್ಲಿ ವಿಚಾರ ಇಷ್ಟೇ, ಒಬ್ಬ ವ್ಯಕ್ತಿ ಅರ್ಹತೆ ಇಲ್ದಿರ ಯಾವ ಲೋಕಗಳನ್ನು ಕೂಡ ಪ್ರವೇಶ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ ಅರ್ಹತೆ ಗಳಿಸ್ಕೋಬೇಕು, ಮತ್ತೆ ಅಲ್ಲಿಗೆ ಹೋಗ್ಬೇಕು. ಆದ್ರೆ ಅರ್ಹತೆನೇ ಇಲ್ದಿರ ಯಾರನ್ನಾದ್ರೂ ಎಲ್ಲಿಗಾದ್ರೂ ಕಳಿಸಿದಾಗ ಸಮಸ್ಯೆ ಯಾವ ತರ, ಅದನ್ನೇ ಇಲ್ಲಿ ರಾವಣ ಏನ್ ಮಾಡ್ದ,
ಸ್ವರ್ಗಲೋಕಕ್ಕೆ ಏಣಿನ ಹಾಕಂದಂತೆ, ಮೆಟ್ಲನ್ನ ಕಟ್ಬಿಟ್ಟ. ಯಾರು ಬೇಕಾದ್ರೂ ಸ್ವರ್ಗಕ್ಕೆ ಹೋಗ್ಬೋದು ಅನ್ನೋದು ಒಂದು ವಿಚಾರ ಇತ್ತು. ಇತರ ದೇವತೆಗಳಿಗೆ ಸಮಸ್ಯೆ ಕೊಡ್ತಾ ಇದ್ದ. ಅದರಿಂದ ಅವನನ್ನ ನಿಗ್ರಹಿಸ್ಬೇಕಾಗಿತ್ತು. ಅದಕ್ಕಾಗಿ ಭಗವಂತನ ರಾಮನ ಅವತಾರ ತಗೊಂಡ್ರು, ಅದನ್ನ ನಿಗ್ರಹಿಸಿದ್ರು ಅನ್ನೋದೇ ವಿಚಾರ. ಈ ವಿಚಾರಗಳನ್ನ ನಾವು ಇನ್ನು ಮುಂದೆ ವಿಸ್ತಾರವಾಗಿ ತಿಳುವಳಿಕೆ ಪಡ್ಕೊಳ್ಳೋಣ. ಯಾಕೆಂದ್ರೆ ಇವಾಗ ಸಮಯ ಆಗಿದೆ. ಎಲ್ಲಿವರೆಗೂ ಭಾವಾರ್ಥ ನಾನು ನಿಲ್ಸಿದ್ದೀನೋ ಅಲ್ಲಿಂದ ಮುಂದಿಂದು ಭಾವಾರ್ಥದ ಏನಿದೆಯೋ ಅದನ್ನ ನಾವು ನಾಳೆ ಅರ್ಥ ಮಾಡೋಣ. ಶ್ರೀಮದ್ ಭಾಗವತಂ ಕಿ ಜೈ, ಜಗದ್ಗುರು ಶಿಲ ಪ್ರಭುಪಾದ ಕಿ ಜೈ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ ಮೈದಾ? ಹರೇ ಕೃಷ್ಣ ಪ್ರಭು. ಪ್ರಭು, ನೀವು ವೇದವ್ಯಾಸರಿಂದ ಮಧ್ವಾಚಾರ್ಯರ ಮುಖಾಂತರ ನಮ್ಗೆ ಒಬ್ಬೊಬ್ರು ಪರಂಪರೆಯಿಂದ ನಮ್ಮ ಕೈಗೆ ತಲುಪ್ತು ಎಲ್ಲ ವಿಚಾರಗಳು ಅಂತ ಹೇಳ್ತೀರಾ. ಅದೇ ಒಂದ್ ಕಡೆ ಹೇಳ್ತೀರಾ ಇದು ಭಗವಂತನಿಂದ ಬ್ರಹ್ಮನಿಂದ ನಾರದ, ವೇದವ್ಯಾಸರಿಂದ ನಂತರ ಶುಕ ಮುನಿಗಳು, ಪರೀಕ್ಷಿತ್ ಮಹಾರಾಜರು, ಸೂತರು, ಶೌನಕಾದಿ ಮುನಿಗಳು ಈ ರೀತಿ ಕೂಡ ತಲುಪುತ್ತೆ ಅಂತ ಹೇಳ್ತೀರಾ. ಇದು ಯಾವ್ದು ಹೇಗೆ ಅಂತ ಅರ್ಥ ಮಾಡ್ಕೋಬೇಕು ಪ್ರಭು? ನೀವ್ ಹೇಳ್ತಾ ಇರೋದು ಸರಿ ಇದೆ. ಬ್ರಹ್ಮನಿಂದ ನಾರದರಿಗೆ, ನಾರದರಿಂದ ವ್ಯಾಸದೇವರಿಗೆ, ವ್ಯಾಸರಿಂದ ಮತ್ತೆ ಈ ಕಲಿಯುಗದಲ್ಲಿ ಮಧ್ವಾಚಾರ್ಯರಾದ್ಮೇಲೆ ಪರಂಪರೆ ಹಾಗೆ ಬರುತ್ತೆ. ಮಧ್ವ, ಪದ್ಮನಾಭ, ನರಹರಿ, ಮಾಧವ, ಕ್ಷೋಭ್ಯ, ಜಯತೀರ್ಥರು, ಜ್ಞಾನಸಿಂಧು, ದಯಾನಿಧಿ, ಈ ತರ ಪರಂಪರೆ. ಇವಾಗ ಒಂದು ಮರದಲ್ಲಿ ಬೇರೆ ಬೇರೆ ಶಾಖೆಗಳು ಇರುತ್ತಲ್ವಾ? ಹೌದು. ಒಂದೇ ಶಾಖೆ ಇರಲ್ಲ, ಬೇರೆ ಬೇರೆ ಶಾಖೆಗಳನ್ನು ಕೂಡ ಬರುತ್ತಲ್ಲ. ಆ ಪ್ರಕಾರವಾಗಿ ಬೇರೆ 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 ಪರಂಪರೆ. ಅಂದ್ರೆ ಇವಾಗ ವ್ಯಾಸರಿಂದ ಮಧ್ವರಾದ್ಮೇಲೆ ಇವಾಗ ಪದ್ಮನಾಭ ಅವರ ಕೆಳಗಡೆ ಶಿಷ್ಯರು ಇರ್ತಾರೆ ಒಂದಷ್ಟು ಜನ. ಈ ಕಡೆ ಅವ್ರ ಶಿಷ್ಯರು ಈ ತರ ಶಿಷ್ಯರು ಏನಾಗಿರುತ್ತೆ, ವಿಸ್ತಾರ ಆಗಿರುತ್ತಲ್ವಾ? ಅದೇ ಪ್ರಕಾರವಾಗಿ ವಿಸ್ತಾರಗಳನ್ನ ನಾವು ನೋಡ್ಬೋದು. ಆದ್ರೆ ಮೂಲದಲ್ಲಿ ಈ ಕಲಿಯುಗಕ್ಕಾಗಿ ವಿಶೇಷ ಅವತಾರ ತಗೊಂಡಿರೋದು ಯಾರಪ್ಪ ಅಂದ್ರೆ ವೇದವ್ಯಾಸರು. ಮತ್ತೆ ವೇದವ್ಯಾಸರಿಂದ ವಿಶೇಷವಾಗಿ ನಮ್ಗೆ ತಿಳುವಳಿಕೆ ಕೊಡ್ಬೇಕಾಗಿರುವಂತ ವಿಚಾರಗಳನ್ನ ಕೊಡೋದಕ್ಕೆ ಬಂದವ್ರು ಯಾರಪ್ಪ ಅಂದ್ರೆ ಮತ್ತೆ ಆ ವಾಯುದೇವರೇ ಮಧ್ವಾಚಾರ್ಯರಾಗಿ ಏನ್ ಮಾಡಿದ್ರು, ಅವತಾರ ತಗೊಂಡು. ಆ ಹನುಮಂತನೇ ಮಧ್ವಾಚಾರ್ಯರು. ಆ ಅವತಾರ ತಗೊಂಡು ಏನ್ ಮಾಡಿದ್ರು, ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮಾತಾಡಿಲ್ಲ ಅಂದ್ರೆ ಮ್ಯೂಟ್ ಮಾಡ್ಕೊಳ್ಳಿ, ಮತ್ತೆ ಶಬ್ದ ಬರ್ತಾ ಇರುತ್ತೆ. ಮಧ್ವಾಚಾರ್ಯರಿಂದ ಏನಾಯ್ತು, ಮಧ್ವಾಚಾರ್ಯರು ಆ ಒಂದು ವಿಚಾರಗಳನ್ನ ತಗೊಂಡು ನಮಗಾಗಿ ಮತ್ತೆ ಪರಂಪರೆಯಲ್ಲಿ ಕೊಟ್ರು. ಮತ್ತೆ ಈ ಕಲಿಯುಗದಲ್ಲಿ ಇದನ್ನ ಯಥಾವತ್ತಾಗಿ ಮತ್ತೆ ಧರ್ಮ ತತ್ವಗಳನ್ನ ವಿಶೇಷವಾಗಿ ಕಲಿಯುಗದ ಯುಗ ಧರ್ಮನ ಸ್ಥಾಪನೆ ಮಾಡೋದಕ್ಕಾಗಿ ಇಲ್ಲಿ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಭಗವಂತ ಕೃಷ್ಣನೇ ಅವತಾರ ತಗೊಂಡ್ರು. ಆ ಅವತಾರದಲ್ಲಿ ನಮಗೆ ಈ ಒಂದು ಹರೇ ಕೃಷ್ಣ ಮಂತ್ರ ಕೊಟ್ಟಿದ್ದಾರೆ. ಮತ್ತೆ ಈ ಭಾಗವತವನ್ನು ಕೂಡ ಅದೇ ಚೈತನ್ಯ ಮಹಾಪ್ರಭುನೇ ಏನ್ ಮಾಡಿದ್ರು, ಮತ್ತೆ ಹೆಂಗೆ ಅರ್ಥ ಮಾಡ್ಕೋಬೇಕು ಅನ್ನೋದನ್ನೇ ಮತ್ತೆ ತಿಳುವಳಿಕೆ ಕೊಟ್ರು. ಮತ್ತೆ ಈ ಭಾಗವತವನ್ನ ಯಾರು ಕೊಟ್ರು ಅಂದ್ರೆ ಮತ್ತೆ ವೇದವ್ಯಾಸರೇ ಕೊಟ್ರು. ಹೆಂಗ್ ಕೊಟ್ರು? ನಾರದ ಮುನಿಗಳ ಮುಂದೆ ನಾವು ನೋಡ್ತೀವಿ, ನಾರದ ಮುನಿಗಳ ಅನುಗ್ರಹದಿಂದನೇ ಇದನ್ನ ಕೊಟ್ರು. ಆದ್ರೆ ಕೊಟ್ಟಿದ್ದನ್ನ ಮತ್ತೆ ಯಥಾವತ್ತಾಗಿ ತಿಳುವಳಿಕೆ ಪಡಿಬೇಕು ಅಂದ್ರೆ ಮತ್ತೆ ಅದರಲ್ಲಿ ಏನ್ ಬರುತ್ತೆ ವಿಚಾರಗಳು, ಭಾಗವತದಲ್ಲಿ ಏನೆಲ್ಲ ವಿಚಾರಗಳಿದೆಯೋ ಅದು ಶೌನಕ ಋಷಿಗಳಿರ್ಬಹುದು, ಸೂತ ಗೋಸ್ವಾಮಿಗಳು, ಶೌನಕ ಋಷಿಗಳು ಪ್ರಶ್ನೆ ಕೇಳ್ತಾ ಇದ್ದಾರೆ, ಇಲ್ಲಿ ಸೂತ ಗೋಸ್ವಾಮಿಗಳು ಅದಕ್ಕೆ ಉತ್ತರ ಕೊಡ್ತಾ ಇದ್ದಾರೆ. ಮತ್ತೆ ಅವ್ರು ಏನು ನೈಮಿಷಾರಣ್ಯದಲ್ಲಿ ಕೇಳಿಸ್ಕೊಂಡ್ರು, ಇಲ್ಲ ನೈಮಿಷಾರಣ್ಯದಲ್ಲ, ಪರೀಕ್ಷಿತ್ ಮಹಾರಾಜರಿಗೆ ಬೋಧನೆ ಕೊಟ್ಟಾಗ ಸುಖದೇವ್ ಗೋಸ್ವಾಮಿಗಳು ಏನು ನಾನು ಕೇಳಿಸ್ಕೊಂಡಿದ್ದೀನೋ ಅದನ್ನೇ ನಾನು ಇಲ್ಲಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಹೋಗ್ತಾರೆ. ಇದನ್ನೆಲ್ಲ ನಮಗೆ ಕೊಟ್ಟವ್ರು ಯಾರು ಇವಾಗ? ಮತ್ತೆ ಚೈತನ್ಯ ಮಹಾಪ್ರಭುನೇ ಕೊಟ್ರು. ಪರಂಪರೆ ಶಾಖೆಗಳಾಗಿ ಬೇರೆ ಬೇರೆ ವಿಂಗಡಣೆಗಳಾಗಿದೆ. ಆದ್ರೆ ನಮಗೆ ಇದನ್ನೆಲ್ಲ ಕೊಡ್ತಾ ಇರೋರು ಯಾರಪ್ಪ ಅಂದ್ರೆ ಮತ್ತೆ ಚೈತನ್ಯ ಮಹಾಪ್ರಭು. ನಾವ್ ಇದನ್ನ ಈ ತರನೇ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಯ್ತು ಅನ್ಕೋತೀನಿ ಮಾತಾಜಿ. ಇದು ಅಷ್ಟು ಕ್ಲಿಯರ್ ಆಗಿ ಗೊತ್ತಾಗ್ತಿಲ್ಲ ಪ್ರಭು. ನನ್ ಡೌಟ್ ಇಷ್ಟೇ, ಇವಾಗ ಅವರು ಶೌನಕಾದಿ ಅವ್ರ ಮಗ ವೇದವ್ಯಾಸರ ಮಗನಿಗೆ ಅಲ್ವಾ ಫಸ್ಟ್ ಅವ್ರು ತಿಳಿಸ್ಕೊಡ್ತಾರೆ ಅಂತ. ಇದು ನೀವು ವೇದವ್ಯಾಸರ ನಂತರ ಮಧ್ವಾಚಾರ್ಯರಿಗೆ ಹೋಗುತ್ತೆ ಅಂತ ಹೇಳ್ತೀರಲ್ಲ, ಅದೇ ನಂದು ಅಲ್ಲಿರೋ ಡೌಟ್. ಅದು ಇಷ್ಟೇ ಮಾತಾಜಿ, ಇದನ್ನೆಲ್ಲ ಹಿಂಗೆ ಬಂತು, ನೀವ್ ಹೇಳಿದ್ದು ಸರಿ ಇದೆ. ಅದಾದ್ಮೇಲೆ ಸುಖದೇವ್ ಗೋಸ್ವಾಮಿಗಳಿಗೆ ವೇದವ್ಯಾಸರು ಅದನ್ನ ಕೊಟ್ರು.
ಮತ್ತೆ ಈ ಎಲ್ಲಾ ವಿಚಾರಗಳನ್ನ ಬರೆದು ಕೊಟ್ರಲ್ವಾ, ವೇದವ್ಯಾಸರೇ ಹೌದು. ಬರ್ದಿದ್ದು ಮತ್ತೆ ಇದೆಲ್ಲ. ಹೌದು. ಆ ಬರ್ದಿರೋದನ್ನ ಮತ್ತೆ ನಮಗೆ ತಿಳುವಳಿಕೆ ಕೊಡೋದಕ್ಕಾಗಿ, ಕಲಿಯುಗದಲ್ಲಿ ವಿಶೇಷವಾಗಿ ತಿಳುವಳಿಕೆ ಕೊಡೋದಕ್ಕಾಗಿನೇ ಯಾರು ಬಂದ್ರು? ಮಧ್ವಾಚಾರ್ಯರು ಬಂದ್ರು. ಮಧ್ವಾಚಾರ್ಯರು ಏನ್ ಮಾಡಿದ್ರು? ಇದನ್ನೆಲ್ಲ ಸಂಕಲನ ಮಾಡಿ ಮತ್ತೆ ವೇದವ್ಯಾಸರ ಹತ್ರ ತಗೊಂಡೋದ್ರು. ನೀವು ಇಲ್ಲಿ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಗೊತ್ತಾಯ್ತು. ಇದನ್ನೆಲ್ಲ ಮತ್ತೆ ಸಂಕಲನ ಮಾಡಿ ವೇದವ್ಯಾಸರ ಹತ್ರ ತಗೊಂಡೋದ್ರು. ವೇದವ್ಯಾಸರು ಎಲ್ಲಿದ್ರು ಅವಾಗ? ಬದ್ರಿಕಾಶ್ರಮದಲ್ಲಿ ಇದ್ರು. ಇವಾಗ್ಲೂ ಇದ್ದಾರೆ. ಇವಾಗ್ಲೂ ಇದ್ದಾರೆ. ಇವತ್ತು ಸಾಮಾನ್ಯ ಜನರು ಅಲ್ಲಿಗೆ ಹೋಗಕ್ಕಾಗಲ್ಲ. ಭಗವಂತನ ದಯೆ ಇದ್ರೆ ಯಾರು ಬೇಕಾದ್ರೂ ಹೋಗ್ಬೋದು, ಅದು ಬೇರೆ ವಿಚಾರ. ಆದ್ರೆ ಸಾಮಾನ್ಯ ವ್ಯಕ್ತಿಗಳು ಅಲ್ಲಿಗೆ ಹೋಗಕ್ಕಾಗಲ್ಲ. ಮಧ್ವಾಚಾರ್ಯರು ಅಲ್ಲಿಗೆ ಹೋಗಿ ವೇದವ್ಯಾಸರ ಹತ್ರ ಅವ್ರು ಏನೆಲ್ಲ ಬರೆದಿದ್ರು, ಏನೆಲ್ಲ ವಿಚಾರಗಳಿತ್ತು, ಅದನ್ನೆಲ್ಲಾನು ಕೂಡ ಅವ್ರಿಗೆ ಸಮರ್ಪಣೆ ಮಾಡಿ ಅವರಿಂದ ಆಶೀರ್ವಾದ ಪಡ್ಕೊಂಡು ಮತ್ತೆ ಬಂದು ಪರಂಪರೆನ ಇಲ್ಲಿ ಮತ್ತೆ ಮುಂದುವರಿಸಿದ್ದಾರೆ. ಇವಾಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಪ್ರಭು. ನಂದು ಇನ್ನ ಒಂದು ಆ ಪರಂಪರೆಯಲ್ಲಿ ಮತ್ತೆ ಚೈತನ್ಯ ಮಹಾಪ್ರಭು ಮತ್ತೆ ಕೃಷ್ಣ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಬಂದ್ರು. ಮತ್ತೆ ಯುಗ ಧರ್ಮ ಆಗಿರೋ ಹರಿನಾಮನ ನಮ್ಗೆಲ್ರಿಗೆ ಕೊಟ್ರು, ಮತ್ತೆ ಭಾಗವತ ಕೊಟ್ರು. ಮತ್ತೆ ಆ ಪರಂಪರೆಯಲ್ಲೇ ನಾವು ಇವಾಗ ಕುತ್ಕೊಂಡು ಕಲಿತಾ ಇದ್ದೀವಿ. ಥ್ಯಾಂಕ್ ಯು ಪ್ರಭು. ನಂದು ಮತ್ತೊಂದು ಕ್ವಶನ್. ಇಲ್ಲಿ ಭಗವಂತ ಅವತಾರ ತಗೊಂಡಾಗ ರಾಮನಾಗಿನೂ ಒಂದೇ ಸಮಯದಲ್ಲಿ ತಗೊಂಡಿರ್ತಾರೆ, ಪರಶುರಾಮನಾಗಿಯೂ ಒಂದೇ ಸಮಯದಲ್ಲಿ ಅವತಾರ ತಗೊಂಡಿರ್ತಾರ ಪ್ರಭು. ಯಾಕೆಂದ್ರೆ ಇಲ್ಲಿ ರಾಮ ಮತ್ತು ಪರಶುರಾಮ ಇಬ್ರು ಒಬ್ರಿಗೊಬ್ರು ಮೀಟ್ ಮಾಡ್ತಾರೆ ಒಂದ್ ಟೈಮ್ ಅಲ್ಲಿ. ಆಗ್ಲೇ ಅಲ್ವಾ ಅವ್ರ ಕೊಡಲಿ ಎಲ್ಲ ಸಮುದ್ರಕ್ಕೆ ಎಸಿತಾರೆ. ಅಂದ್ರೆ ಒಂದೇ ಟೈಮ್ ಅಲ್ಲಿ ಭಗವಂತ 2 ಅವತಾರನು ತಾಳ್ತಾರ ಪ್ರಭು? ಹೌದು ಮಾತಾಜಿ, ಅವ್ರು ಎಷ್ಟು ಅವತಾರ ಬೇಕಾದ್ರೂ ಒಂದೇ ಸಮಯದಲ್ಲಿ ತಗೋಬಹುದು. ಇವಾಗ ನಿಮ್ ಹೃದಯದಲ್ಲೂ ಪರಮಾತ್ಮ ಆಗಿ ಭಗವಂತ ಇದ್ದಾರೆ, ನನ್ನ ಹೃದಯದಲ್ಲೂ ಇದ್ದಾರೆ, ಇಲ್ಲಿರೋರು ಎಲ್ರ ಹೃದಯದಲ್ಲೂ ಇದ್ದಾರೆ. ಇಷ್ಟೂ ವಿಸ್ತಾರ ಒಂದೇ ಸಮಯದಲ್ಲಾಗಿದೆ, ಒಂದೇ ಸಮಯದಲ್ಲಿ ಎಲ್ಲ ನಡೀತಾ ಇದೆ. ಅಂದ್ರೆ ಅವ್ರು ಶಕ್ತಾವತಾರ, ವೇಷ ಅವತಾರ ಈ ತರ ತಗೋತಾರಲ್ಲ, ಆ ತರ ಅವತಾರಗಳಲ್ಲಿ ಇದಾಗಿರುತ್ತಾ ಪ್ರಭು? ಹೌದು ಮಾತಾಜಿ, ಯಾವ ತರ ಅವತಾರಗಳಲ್ಲಿ ಬೇಕಾದ್ರೂ ಭಗವಂತ ತಗೋಬಹುದು. ಎಷ್ಟು ವಿಸ್ತರಣೆಗಳನ್ನ ಬೇಕಾದ್ರೂ ಭಗವಂತ ಮಾಡ್ಬೋದು. ಅದಕ್ಕೆ ಕೊನೆನೇ ಇಲ್ಲ. ಭಗವಂತ ಅದಕ್ಕೆ ಏನೋ ಸರ್ವತಂತ್ರ ಸ್ವತಂತ್ರ. ಮತ್ತೆ ಎಲ್ಲ ಅವತಾರಗಳು ಭಗವಂತ ಹಾಗೆ ಏನ್ ಮಾಡಿದ್ದಾರೆ, ವೈಕುಂಠ ಲೋಕಗಳಲ್ಲಿ ಇದ್ದಾರೆ. ಮತ್ತೆ ಇನ್ನೊಂದು ವಿಚಾರ ನಾವು ಅರ್ಥ ಮಾಡ್ತೀವಿ, ಮುಂದೆ ನಾವು ಭಾಗವತದಲ್ಲಿ ನೋಡ್ತೀವಿ. ಗೋಪಿಯರು ಕೋಟಿ ಗೋಪಿಯರು ಏನ್ ಮಾಡಿದ್ದಾರೆ, ರಾಸ ನೃತ್ಯ ಮಾಡ್ತಾ ಇದ್ದಾರೆ. ಒಂದೇ ಸಮಯದಲ್ಲಿ ಕೋಟಿ ಗೋಪಿಯರ ಜೊತೆ ಒಂದೇ ಸಮಯದಲ್ಲಿ ಭಗವಂತ ಕೋಟಿ ರೂಪಗಳಲ್ಲಿ ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ನಿಮ್ಗೆ ಇವಾಗ ಅರ್ಥ ಆಗಿದೆ ಅನ್ಕೋತೀನಿ, ಇನ್ನೂ ಸ್ಪಷ್ಟವಾಗಿ. ಗೊತ್ತಾಯ್ತು ಪ್ರಭು. ಬೇರೆ ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆ ಇದೆಯಾ? ಏನ್ ನಾವ್ ಇವತ್ತಿನ ಕ್ಲಾಸ್ ಅಲ್ಲಿ ಏನು ನಾವು ಅರ್ಥ ಮಾಡ್ಕೊಂಡಿದೀವಿ, ಏನ್ ಜೀವನದಲ್ಲಿ ಅಳವಡಿಸ್ಕೋಬಹುದು? ಯಾರಾದ್ರೂ ಏನಾದ್ರೂ ಹೇಳಿದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ಇಲ್ಲಿ ದ್ವಿಜ ಬಂಧುಗಳನ್ನು ಶೂದ್ರ ಮತ್ತು ಸ್ತ್ರೀಯರೊಂದಿಗೆ ವರ್ಗೀಕರಿಸಲಾಗುತ್ತದೆ. ಇದು ಏನು ಗೊತ್ತಾಗ್ಲಿಲ್ಲ ಪ್ರಭು ನನಗೆ. ಏನಿಲ್ಲ ಮಾತಾಡಿ, ತುಂಬಾ ಸರಳವಾಗಿ ವಿಚಾರ ಇದೆ. ಸಾಮಾನ್ಯವಾಗಿ ಶಾಸ್ತ್ರದಲ್ಲಿ ಏನ್ ಹೇಳ್ತಾ ಇದೆ ಅಂದ್ರೆ, ಸ್ತ್ರೀಯರು ಶೂದ್ರರು ಇವ್ರಿಗೆಲ್ರಿಗೂ ಕೂಡ ಬುದ್ಧಿ ಕಡಿಮೆ ಇರುತ್ತೆ. ನಾವೇನ್ ಮಾಡ್ಬೇಕಾಗತ್ತೆ, ನಾವು ನಮ್ ಮೇಲ್ಗಡೆ ಯಾರು ಇರ್ತಾರೋ ಅವ್ರ ಮಾತನ್ನೇ ನಾವು ಕೇಳಿ ನಮ್ ಜೀವನನ ರೂಪಿಸ್ಕೋಬೇಕೇ ಹೊರತು ನಮ್ ಇಷ್ಟ ಪ್ರಕಾರವಾಗಿ ನಾವು ರೂಪಿಸ್ಕೋಬಾರ್ದು. ಅದರಲ್ಲಿ ವಿಶೇಷವಾಗಿ ಸ್ತ್ರೀಯರು ಮತ್ತೆ ಶೂದ್ರರು ಇಬ್ಬರೂ ಕೂಡ ಈ ಒಂದು ಮಟ್ಟದಲ್ಲೇ ಯಾವಾಗ್ಲೂ ಇರ್ತಾರೆ ಅನ್ನೋದೇ ವಿಚಾರ. ಇವತ್ತು ತುಂಬಾ ಸ್ತ್ರೀಯರು ಮುಂದುವರೆದೋಗಿದೀವಿ, ನಾವು ಚಂದ್ರನ್ ಲೋಕಕ್ಕೂ ಕೂಡ ಹೋಗಿ ಬರ್ತಾ ಇದ್ದೀವಿ, ಇಂಥ ಸಂದರ್ಭದಲ್ಲಿ ಇಂಥ ಮಾತೆಲ್ಲ ಯಾಕ್ರಿ ಹೇಳ್ತಾ ಇದ್ದೀರಾ ಅಂತ ಪ್ರಶ್ನೆಗಳು ಸಾಕಷ್ಟು ಪ್ರಭುಪಾದರಿಗೆ ಕೇಳಿದ್ರು ಈ ವಿಚಾರದಲ್ಲಿ. ಆದ್ರೆ ನಾವ್ ಎಲ್ಲಿಗಾದ್ರೂ ಹೋಗ್ಬೋದು, ಆದರೆ ನಾವು ನಮ್ಮ ಜೀವನನ ಪರಿಪೂರ್ಣತೆ ಗಳಿಸ್ಕೋಬೇಕು ಅನ್ನೋ ಚಿಂತನೆ ಇದ್ರೆ ನಾವು ನಮ್ಮ ಹಿರಿಯರನ್ನ ಮತ್ತೆ ನಮ್ಮ ಮೇಲ್ಗಡೆ ಯಾರು ಇರ್ತಾರೋ ಅವ್ರ ಮಾತನ್ನ ಕೇಳಿ ನಮ್ ಜೀವನನ ರೂಪಿಸ್ತಾ ಹೋಗ್ಬೇಕು.
ಅದೇ ನಮ್ಗೆ ಅನುಕೂಲ ಆಗಿರೋದು ಪರಿಸ್ಥಿತಿ. ಯಾಕೆಂದ್ರೆ ನಮ್ ದೇಹ ಇರ್ಬೋದು, ನಮ್ ಮನಸ್ಸಿರ್ಬೋದು, ವಿಶೇಷವಾಗಿ ಸ್ತ್ರೀಯರದು ದೇಹ ಇರ್ಬೋದು, ಮನಸ್ಸಿರ್ಬೋದು, ಇದೆಲ್ಲಾನು ಕೂಡ ರಕ್ಷಣೆಯಲ್ಲಿ ಯಾವಾಗ್ಲೂ ಇರೋ ತರನೇ ಇದೆ. ಪ್ರೊಟೆಕ್ಷನ್ ಅಲ್ಲಿ ಇರ್ಬೇಕು ಯಾವಾಗ್ಲೂ. ಖಂಡಿತ. ಮನಸ್ಸು ಚಂಚಲ ಯಾವಾಗ್ಲೂ ಸ್ತ್ರೀಯರಿಗೆ. ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಯ್ತು ಅಂದ್ರೇನು ಕೂಡ ಅವ್ರ ಜೀವನ ಪೂರ್ತಿ ಕೊರಗುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅದಕ್ಕಾಗಿನೇ ಸ್ತ್ರೀಯರನ್ನ, ಮಕ್ಕಳನ್ನ, ಇವ್ರನ್ನೆಲ್ರನ್ನೂ ಕೂಡ ಯಾವಾಗ್ಲೂ ಹಿರಿಯರ ಆಶ್ರಯದಲ್ಲಿ ಬಿಡಿಬೇಕು ಅವರು ಅನ್ನೋದೇ ವಿಚಾರ ಇದೆ. ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಅಷ್ಟೇ, ಬೇರೆ ಏನಿಲ್ಲ. ಸರಿ ಪ್ರಭು, ಅರ್ಥ ಆಯ್ತು ಪ್ರಭು. ಹರೇ ಕೃಷ್ಣ. ಯಾರು ತಪ್ಪಾಗಿ ವಿಚಾರ ಮಾಡೋದೇನಿಲ್ಲ ಇಲ್ಲಿ. ಸಹಜವಾಗಿದೆ ಇದು. ಅರ್ಥ ಮಾಡ್ಕೊಂಡ್ರೆ ಸಹಜವಾಗಿದೆ. ಇಲ್ಲ ನಾನು ಇಲ್ಲ ವಿರುದ್ಧವಾಗಿ ನಿಲ್ತೀನಿ ಅಂದ್ರೆ ನಾವೇನ್ ಮಾಡಕ್ಕಾಗಲ್ಲ. ಅವ್ರ ಜೀವನ ನೀವು ಹೇಳ್ದಂಗ ಅಧೋಗತಿ ಹೊರಟೋಗುತ್ತೆ ಪ್ರಭು. ಕರೆಕ್ಟ್ ಇದೆ, ಸರಿ ಇದೆ. ಹರೇ ಬೇರೆ ಹರೇ ಯಾರ್ದಾದ್ರು ಹೇಳಿ, ಯಾರು ಮಾತಾಡೋದು? ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ರಾಮ ಕಟ್ಟಿದ ಕಲ್ಲಿನ ಸೇತುವೆ ಈಗ್ಲೂ ಇದೆಯಾ ಪ್ರಭು? ಸಾಕಷ್ಟು ವಿಚಾರಗಳು ಇವತ್ತು ಕೂಡ ನಾವು ನೋಡ್ತಾನೆ ಇರ್ತೀವಿ. ಸ್ಯಾಟಲೈಟ್, ಅದು ಇವಾಗ ಸ್ಯಾಟಲೈಟ್ ಬಂದ್ಮೇಲೆ ತುಂಬಾ ಚೆನ್ನಾಗಿ ಪಿಕ್ಚರ್ ಗಳೆಲ್ಲ ತೆಗೆದು ತೋರಿಸ್ತಾ ಇದ್ದಾರೆ. ಇವತ್ತು ಇದೆ ಮಾತಾಜಿ. ಅದು ಅಂದ್ರೆ ನಡೆಯೋಷ್ಟು ನಾವೆಲ್ಲ ನಡ್ಕೊಂಡು ಹೋಗೋ ತರ ಏನು ಇಲ್ಲ, ಆದ್ರೆ ಕೆಳಗಡೆ ಇದೆ. ಅಷ್ಟೇ ಕಾಣಿಸಲ್ಲ, ಕಣ್ಣಿಗೆ ಕಾಣಿಸಲ್ಲ ಪ್ರಭು ಅದು. ಕಾಣಿಸುತ್ತೆ. ಅದೇ ಸ್ಯಾಟಲೈಟ್ ಪಿಕ್ಚರ್ಸ್, ಅದ್ರ ಮುಖಾಂತರವಾಗಿ ಆ ಒಂದು ಪಳೆಯುಳಿಕೆ ಏನಿದೆಯೋ, ಯಾಕೆಂದ್ರೆ ಯಾವ್ದೋ ಯುಗಾಂತರದಲ್ಲಿ ಕಟ್ಟಿರೋದಲ್ವಾ, ಇವತ್ತು ಕೂಡ ಅದರದ್ದು ಪಳೆಯುಳಿಕೆ ಇದೆ, ಮತ್ತೆ ಆ ಕಲ್ಲುಗಳಿದೆ, ಎಲ್ಲಾನು ಇದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ನಾನು ಲಲಿತಮ್ಮ. ಹೇಳಿ ಮಾತಾಜಿ. ಪ್ರಭು, ನನ್ಗೆ ಒಂದು ಮಾತಾಜಿ ಇದ್ದಾರಲ್ಲ, ಜಯಮತಿ ಮಾತಾಜಿ ಇದಾರೆ. ನನ್ಗೊಂದು ಸಹ ಓದಕ್ಕೆ ಹೇಳಿ ಪ್ರಭು, ಓದ್ತೀನಿ. ಸರಿ ಮಾತಾಜಿ, ಆಯ್ತು, ಅವ್ರು ಹೇಳ್ತಾರೆ ಬಿಡಿ. ಆಯ್ತು ಪ್ರಭು. ಇದು ಋಷಭ ಅನ್ನೋದು ಹೇಳಿದ್ರಲ್ಲ, ನನ್ಗೆ 15 ದಿನ ಫೋನ್ ಸರಿ ಇಲ್ಲ ಪ್ರಭು. ಮಾತಾಜಿ ಅಂತರಂಗ ಮಾತಾಡಿ ಸರಿ ಮಾಡ್ಕೊಟ್ರು. ಅವಾಗಿಂದ ನಂಗೆ ಕ್ಲಾಸ್ ಜಾಯಿನ್ ಆಗಕ್ಕಾಗ್ಲಿಲ್ಲ. ಋಷಭರಾಜಂದು ಹೇಳಿದ್ರಲ್ಲ ಪ್ರಭು, ಅವ್ರು ಋಷಭರಾಜರು ರಾಧಾ ಅವರ ಅಪ್ಪ ಅಲ್ವಾ ಪ್ರಭು? ಇಲ್ಲ, ಅವ್ರು ಬೇರೆ, ಇವ್ರು ಬೇರೆ. ಅವರೇ ಬೇರೆ, ಇವರೇ ಬೇರೆ. ಅದೇ ಪ್ರಭು, ಅದು ಕೇಳ್ಬೇಕು ಅಂತ ಇತ್ತು, ಅದಕ್ಕೆ ಇಲ್ಲ, ಹೇಳಿದೆ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಅವ್ರು ಬೇರೆ, ಇವ್ರು. ಸರಿಯಪ್ಪ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ. ಪ್ರಭು, ನಮ್ಗೆ ಇವಾಗ ಎಷ್ಟೊಂದು, ಇವಾಗ 22 ಏನೋ ಅವತಾರ ನೋಡಿದ್ವಲ್ವಾ ಪ್ರಭು? ಈ ಹೌದು. ಅವತಾರ ಎಲ್ಲ ಈ 4 ಯುಗ ಬರುತ್ತಲ್ವಾ, ಚತುರ್ಯುಗ. ಈ ಚತುರ್ಯುಗದಲ್ಲಿ ಬರ್ತಾ ಇರೋದ? ಸತ್ಯ ಯುಗ ಎಲ್ಲ ತ್ರೇತಯುಗ, ಈ ತರ ಈ 4 ಯುಗದಲ್ಲಿ ಬಂದು ಮತ್ತೆ ಇದು ಕಲಿಯುಗದಲ್ಲಿ ಭಗವಂತನಿಂದ ಇದಾಗಿ ಮತ್ತೆ ಇದೇ ತರ ಅವತಾರಗಳು ನೆಕ್ಸ್ಟ್ 4 ಯುಗದಲ್ಲಿ ರಿಪೀಟ್ ಆಗುತ್ತಾ ಪ್ರಭು? ಹೌದು ಮಾತಾಜಿ. ಈ 4 ಯುಗಗಳಲ್ಲಿ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗದಲ್ಲಿ ಇದು ಅವತಾರಗಳು ನಿರಂತರವಾಗಿ ನಡೀತಾನೆ ಇರುತ್ತೆ. ಅಂದ್ರೆ ಇದೇ ಅವತಾರಗಳು ಇದೇ ತರ ಆಗ್ಬೇಕನ್ನೋದೆಲ್ಲ ಏನು ವಿಚಾರ ಇಲ್ಲ. ಆ ಸಮಯ ಸಂದರ್ಭಕ್ಕಾಗಿ ಭಗವಂತ ಯಾವ ತರ ಬೇಕಾದ್ರೂ ಅವತಾರ ತಗೋಬಹುದು. ಅದು ಭಗವಂತಂದು ಅಭಿಜ್ಞ ಸ್ವರಾಟ್. ಅವ್ರು ಏನ್ ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಅವತಾರ ತಗೋಬಹುದು. ಮತ್ತೆ ಮುಂದೆ ಏನ್ ಹೇಳ್ತಾ ಇದ್ದಾರೆ, ಈ ಅವತಾರಗಳು ಯಾವ ತರ ಇದೆ ಅಂದ್ರೆ ಸಮುದ್ರದ ಅಲೆ ತರ ಇದೆ. ಒಂದ್ ಅಲೆ ಆದ್ಮೇಲೆ ಇನ್ನೊಂದ್ ಅಲೆ ಯಾವ ತರ ಬರ್ತಾ ಇದೆಯೋ ಆ ಪ್ರಕಾರವಾಗಿ ನಿರಂತರವಾಗಿ ಬರ್ತಾ ಇದೆಯಂತೆ. ಅದಕ್ಕೆ ಲೆಕ್ಕ ಇಲ್ಲ. ಕೆಲವೊಂದನ್ನ ನಮಗೆ ಕೊಟ್ಟಿದ್ದಾರೆ, ಎಲ್ಲಾನು ಕೂಡ ಹೇಳಕ್ಕಾಗಲ್ವಲ್ವಾ? ನಮ್ ಸಮಯಕ್ಕೆ ಎಷ್ಟು ಬೇಕೋ, ನಮ್ ಪ್ರಜ್ಞೆಗೆ ಏನ್ ಬೇಕೋ, ನಮ್ ಉದ್ಧಾರಕ್ಕೆ ಏನ್ ಬೇಕೋ ಅಷ್ಟು ವಿಚಾರಗಳನ್ನ ಏನ್ ಮಾಡಿದ್ದಾರೆ, ಈ ಅವತಾರಗಳದ ಮಹಿಮೆಗಳನ್ನ ನಮ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಇದೇ ನಮ್ ಜೀವನ ಪರ್ಯಂತರ ನಾವು ಕಲ್ತ್ರೇನು ಕೂಡ ನಮ್ಗೆ ಇದು ಸಾಕಾಗಲ್ಲ. ಅಷ್ಟು ಇದೆ ಇಲ್ಲಿ, ಸಮಯನೇ ಇಲ್ಲ ನಮ್ಗೆ. ಅಷ್ಟು ವಿಚಾರಗಳು ಇಲ್ಲಿ ಕೊಟ್ಬಿಟ್ಟಿದ್ದಾರೆ. ಓಕೆ, ಥ್ಯಾಂಕ್ ಯು. ಇಲ್ಲಿಗೆ ನಾವು ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ನಿಲ್ಸೋಣ. ನಾಳೆ ಬೆಳಿಗ್ಗೆ ಮತ್ತೆ ನೀವೆಲ್ರೂ ಕೂಡ 5 ಗಂಟೆಗೆ ಜಪದಲ್ಲಿ ಬನ್ನಿ, ಪ್ರತಿಯೊಬ್ರು ಕೂಡ. ಯಾಕೆಂದ್ರೆ ನಾವು ಪ್ರಭುಪಾದ್ರು ಹೇಳೋ ತರ 16 ಮಾಲೆ ನಾವ್ ಯಾವಾಗ ಚೆನ್ನಾಗಿ ಒಂದ್ ಕಡೆ ಕುತ್ಕೊಂಡು ಜಪ ಮಾಡ್ತೀವೋ
ಅವಾಗ ತುಂಬಾ ಚೆನ್ನಾಗಿ ನಾವು ಈ ಒಂದು ಭಾಗವತವನ್ನ ಅರ್ಥ ಮಾಡ್ಕೋಬಹುದು, ಮತ್ತೆ ಭಗವಂತನ ಸೇವೆಯಲ್ಲಿ ನಾವೆಲ್ಲರೂ ಕೂಡ ಒಳ್ಳೆ ಪ್ರಜ್ಞೆ ಇಟ್ಕೊಂಡು ಮುಂದಕ್ಕೆ ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಅದರಿಂದ ನಾಳೆ ಬೆಳಿಗ್ಗೆ ದಯವಿಟ್ಟು ನೀವೆಲ್ಲರೂ ಕೂಡ 5 ಗಂಟೆಗೆ ಜಾಯ್ನ್ ಆಗಿ ಒಟ್ಟಿಗೆ ಕೂತ್ಕೊಂಡು ನಾವೆಲ್ಲರೂ ಜಪ ಮಾಡೋಣ. ಹರೇ ಕೃಷ್ಣ. ಒಂದ್ಸಲ ಹರೇ ಕೃಷ್ಣ ಮಂತ್ರ ಹೇಳಿ ನಾವು ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ರಾಮ ಹರೇ ರಾಮ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭು ಶ್ರೀ